ಮುಖ್ಯವಾಗಿ ಇವತ್ತು ವಿವೇಕ ಮಂಥನ ಈ ಮಾಸಿಕ ಚಿಂತನೆ ಏನಿದೆ ಅದರ ಒಂದು ಉದ್ಘಾಟನಾ ಸಮಾರಂಭ ಹಾಗೂ ಮೊದಲನೇ ಉಪನ್ಯಾಸ. ನಮ್ಗೆ ಇತ್ತೀಚೆಗೆ ನಾವೆಲ್ಲ ಸ್ವತಂತ್ರೋತ್ಸವವನ್ನು ಆಚರಿಸಿದ್ವಿ, ನಿಮಗೆಲ್ಲ ಗೊತ್ತೇ ಇದೆ. ಸ್ವಾಮಿ ರಂಗನಾಥಾನಂದರು ಹೇಳ್ತಾರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ತುಂಬ ಹಿಂದೆ ಸಿಕ್ಕಿದೆ ಅಂತ. ಆದರೆ ಇವಾಗ ಯಾವ ಸ್ವಾತಂತ್ರ್ಯ ಬೇಕು, ಯಾವುದರಿಂದ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಪತೆಯಿಂದ ಸ್ವಾತಂತ್ರ್ಯ ಬೇಕು ಅಂತ, ಅಜ್ಞಾನದಿಂದ ಸ್ವಾತಂತ್ರ್ಯ ಬೇಕು ಅಂತ, ನಿಸ್ವಾರ್ಥದಿಂದ ಸ್ವಾತಂತ್ರ್ಯ ಬೇಕು ಅಂತ. ಇದೆಲ್ಲದರ ಸ್ವಾತಂತ್ರ್ಯವೇ ನಿಜ ಸ್ವಾತಂತ್ರ್ಯ, ದಟ್ ಇಸ್ ಟ್ರೂ ಫ್ರೀಡಮ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅಲ್ಪತೆ, ಅಹಂಕಾರ, ನಿಸ್ವಾರ್ಥ ಇದೆಲ್ಲದರಿಂದ ಸ್ವಾತಂತ್ರ್ಯ ಬೇಕು ಅಥವಾ ಇದೆಲ್ಲದರಿಂದ ನಮಗೆ ಸ್ವತಂತ್ರ ಮಾಡೋದು ಯಾವುದು ಅಂತ ಹೇಳಿದ್ರೆ ಅದು ಜ್ಞಾನ ಅಂತ ಸ್ವಾಮೀಜಿ ಮುಂದುವರಿಸಿ ಹೇಳ್ತಾರೆ. ಹಾಗಾದ್ರೆ ಆ ಜ್ಞಾನ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಈ ವಿವೇಕ ಮಂಥನ ಮಾಡಿದಾಗ ಜ್ಞಾನ ಸಿಗತ್ತೆ ಅಂತ. ಸಮುದ್ರ ಮಂಥನ ಮಾಡಿದಾಗ ಹೇಗೆ ಅಮೃತ ಸಿಗ್ತೋ ಹಾಗೆ ಇಂತಹ ಮಂಥನಗಳು ನಮ್ಮಲ್ಲಿ ಜ್ಞಾನವನ್ನ ಹುಟ್ಟೋ ಹಾಗೆ ಮಾಡುತ್ತೆ ಅಂತ. ಆ ಒಂದು ದೃಷ್ಟಿಯಿಂದ ಮತ್ತೆ ನಮ್ಮೆಲ್ಲ ಏನು ಸ್ವಯಂ ಸೇವಕರಿದ್ದೀರಿ, ಭಕ್ತರಿದ್ದೀರಿ, ಅವರಿಗೆ ರಾಮಕೃಷ್ಣ ವಿವೇಕಾನಂದ ಪರಂಪರೆಯ ಹೆಚ್ಚು ಪರಿಚಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿವೇಕ ಮಂಥನ ಮಾಸಿಕ ಸೀರೀಸ್, ಏನು ಲೆಕ್ಚರ್ ಸೀರೀಸ್ ಇದೆ, ಅದನ್ನ ಪೂಜ್ಯ ಸ್ವಾಮೀಜಿ ಅವರ ಒಂದು ನಿರ್ದೇಶನ ಮತ್ತೆ ಆಶೀರ್ವಾದದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಮೊದಲನೇದಾಗಿ ಯಾವ ಉಪನ್ಯಾಸದ ಟಾಪಿಕ್ ಇಡಬೇಕು, ವಿಷಯ ಹೇಳಬೇಕು ಅಂತ ಇದ್ದಾಗ ಸ್ವಾಮೀಜಿ ಅವರೇ ಸೂಚಿಸಿದ್ರು, ಇದು ಸ್ವತಂತ್ರ ದಿನಾಚರಣೆಯ ಹತ್ತಿರ ಇರೋದ್ರಿಂದ ನಾವು ಯಾಕೆ ನಿವೇದಿತಾ ಅವರ ಬಗ್ಗೆ ಮಾತಾಡಬಾರ್ದು ಅಥವಾ ಅವರ ವಿಷಯವನ್ನ ಕುರಿತು ಯಾಕೆ ಕೇಳಬಾರ್ದು ಅಂತ ಆಲೋಚನೆ ಸ್ವಾಮೀಜಿ ಅವರು ಹೇಳಿದ್ರು. ಅದಕ್ಕೋಸ್ಕರ ಇವತ್ತಿನ ವಿಷಯ ರೋಲ್ ಆಫ್ ಸಿಸ್ಟರ್ ನಿವೇದಿತಾ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೋದರಿ ನಿವೇದಿತೆಯ ಪಾತ್ರ ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು, ಸೋದರಿ ನಿವೇದಿತೆಯ ಪಾತ್ರ ಬಹಳ ದೊಡ್ಡದಿದೆ. ಆದರೆ ಬಹುಶಃ ಬೇರೆ ಬೇರೆ ವಿಷಯಗಳಿಂದಾಗಿ ನಾವು ಅವಳನ್ನು ನೆನಪಿಸ್ಕೊಳ್ಳೋದು ಬಹುಶಃ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ, ಅಥವಾ ಸರಿಯಾಗಿ ಕ್ರೆಡಿಟ್ ಎಲ್ಲಿ ಕೊಡಬೇಕಿತ್ತೋ, ಯಾವಾಗ ಕೊಡಬೇಕಿತ್ತೋ ಅದು ಕೊಟ್ಟಿಲ್ಲ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಅಂತ ಅನ್ಸುತ್ತೆ. ಅದರಿಂದ ಇವತ್ತು ನಾವಿನ್ನ ಹೆಚ್ಚು ಸೋದರಿ ನಿವೇದಿತೆಯ ಪಾತ್ರದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದಂಥ ತೇಜಸ್ವಿನಿ ಮೇಡಮ್ ಅವರಿಂದ ನಾವು ಸೋದರಿ ನಿವೇದಿತೆಯ ಪಾತ್ರ ಭಾರತ ಸ್ವತಂತ್ರದ ಬಗ್ಗೆ, ಅದೊಂದೇ ಅಲ್ಲ, ಇಲ್ಲಿನ ಸಾಮಾಜಿಕ ಶೈಕ್ಷಣಿಕ ಚಳುವಳಿಯಲ್ಲಿ ನಿವೇದಿತಾ ಹೇಗೆ ಪಾತ್ರ ವಹಿಸಿದ್ಲು, ಸ್ವತಂತ್ರ ಭಾರತ ಆಗುವುದರಲ್ಲಿ ನಿವೇದಿತೆಯ ಪಾತ್ರ ಏನು ಅಂತೆಲ್ಲ ನಾವು ಇವತ್ತು ತಿಳ್ಕೊಳ್ಳೋರಿದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಪ್ರತಿ ತಿಂಗಳು ಒಂದೊಂದು ವಿಷಯಾಧಾರಿತವಾದ ಚಿಂತನೆಗಳು ಇಲ್ಲಿ ನಡೆಯೋದಿದೆ. ಎಲ್ಲರೂ ಇದೇ ರೀತಿ ಪ್ರತಿ ತಿಂಗಳು ಭಾಗವಹಿಸಬೇಕಾಗಿ ವಿನಂತಿ. ಧನ್ಯವಾದ. ನಿವೇದಿತಾ ಹೆಸರು ನೀವು ಕೇಳಿರ್ಬೋದು, ಆದರೆ ನಿವೇದಿತಾ ಬಗ್ಗೆ ವಿವರವಾಗಿ ನಿಮಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ. ನಿವೇದಿತಾಳಷ್ಟು ಭಾರತವನ್ನು, ಭಾರತೀಯ ಸಂಸ್ಕೃತಿಯನ್ನು, ಧರ್ಮವನ್ನು ಪ್ರೀತಿಸಿದ ಇನ್ನೊಂದು ವ್ಯಕ್ತಿ ಇಲ್ಲ, ಇನ್ನೊಬ್ಬರು ಭಾರತೀಯರಿಲ್ಲ ಅಂತ ನಾವು ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಿವೇದಿತಾ ನಮ್ಮ ಭಾರತವನ್ನು, ಭಾರತಕ್ಕೆ ಸಂಬಂಧಪಟ್ಟ ಪ್ರತಿಯೊಂದನ್ನು ಕೂಡ, ಎಲ್ಲವನ್ನು ಕೂಡ ಅವರು ಸ್ವೀಕರಿಸಿದ ಮಾತ್ರ ಅಲ್ಲ, ಅದನ್ನು ಅನುಸರಿಸಿದರು ಮತ್ತು ಅದನ್ನು ಪ್ರಚಾರ ಮಾಡಿದರು. ಅದಕ್ಕೆ ಎಲ್ಲಿಲ್ಲದ ಒತ್ತನ್ನು ಕೊಟ್ಟರು. ಇದು ನಿವೇದಿತಾ ಅವರು ಎಷ್ಟೊಂದು ಭಾರತೀಯರಾಗಿದ್ದರು ಅನ್ನೋದಕ್ಕೆ ಒಂದು ನಿದರ್ಶನ. ಇಂಥ ನಿವೇದಿತೆಯನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಸ್ವಾಮಿ ವಿವೇಕಾನಂದರು. ಅದೊಂದು ದೊಡ್ಡ ಸಾಹಸ, ಅವ್ರದ್ದು ದೊಡ್ಡ ಸಾಹಸ. ಯಾರೋ ಒಬ್ಬರು ಹೇಳಿದರು, ಸ್ವಾಮಿ ವಿವೇಕಾನಂದರು ಇನ್ನೇನು ಮಾಡದಿದ್ರೂ ಪರವಾಗಿರಲಿಲ್ಲ, ನಿವೇದಿತಾ ಅಂತ ಒಂದು ವ್ಯಕ್ತಿಯನ್ನು ಭಾರತಕ್ಕೆ ಕೊಟ್ಟರಲ್ಲ, ಅದೇ ದೊಡ್ಡ ಕೆಲಸ ಹೊರಟು. ಅಷ್ಟು ಮಟ್ಟಿಗೆ ಸ್ವಾಮಿ ವಿವೇಕಾನಂದರು ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತೆ ಒಂದು ಸಸಿಯನ್ನು, ಸಾಮಾನ್ಯ ಏನು ಸೀಡ್ಲಿಂಗ್ಸ್ ಹೇಳ್ತಾರಲ್ಲ, ಸಸಿಯನ್ನು ಒಂದು ಕಡೆಯಿಂದ ತೆಗೆದು ಮತ್ತೊಂದು ಕಡೆ ನೆಟ್ಟರೆ ಅದು ಚೆನ್ನಾಗಿ ಬೇರೆ ಬಿಟ್ಕೊಂಡು ಚೆನ್ನಾಗಿ ಮರವಾಗಿ ಬೆಳೆಯುತ್ತೆ. ಸಸಿಯನ್ನು ನೆಡ್ಬೋದು ಆ ರೀತಿ. ಆದರೆ ಗಟ್ಟಿಯಾಗಿ ಬೇರೆ ಬಿಟ್ಟಿರ್ತಕ್ಕಂಥ ಒಂದು ಗಿಡವನ್ನು ಕೀಳೋದು ಕಷ್ಟಪಟ್ಟು ಕಿತ್ತುಬಿಟ್ಟು ಅದನ್ನು ಬೇರೆ ಕಡೆ ನೆಟ್ಟರೆ ಅದು ಬೇರೆ ಬಿಡೋದು ಕಷ್ಟ, ಬೆಳೆಯೋದು ಕಷ್ಟ. ಇಲ್ವೇನ ಅಂತ ಹೇಳ್ಬೋದು, ಸತ್ಯ ಹೋಗ್ಬಿಡುತ್ತೆ. ಹಾಗೆ
ನಿವೇದಿತ ತನ್ನ ದೇಶ, ತನ್ನ ದೇಶಾಭಿಮಾನ, ಸಂಸ್ಕೃತಿ ಎಲ್ಲದರಲ್ಲೂ ಕೂಡ ಅವರು ಅಷ್ಟು ದೃಢವಾಗಿ ಬೇರೆ ಬಿಟ್ಟಂತಕ್ಕಂಥ ವ್ಯಕ್ತಿ ಅವರು. ಅಪಾರವಾಗಿರ್ತಕ್ಕಂಥ ದೇಶಭಕ್ತಿ ಉಳ್ಳವರು. ಎಷ್ಟು ಮಟ್ಟಿಗೆ ಅಂತಂದ್ಬಿಟ್ರೆ ಬ್ರಿಟಿಷರ್ ತಾನೆ, ಆಂಗ್ಲ ಭಾಷೆ ಆಂಗ್ಲ ವ್ಯಕ್ತಿ, ಐರ್ಲೆಂಡ್ನವರು. ಐರ್ಲೆಂಡಿನ ಹೋರಾಟ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿ. ಮತ್ತು ಬ್ರಿಟಿಷ್ ಅಂದರೆ ಇಂಗ್ಲೆಂಡ್ ಬಗ್ಗೆ ತುಂಬ ಅಭಿಮಾನ ಇರ್ತಕ್ಕಂಥ ವ್ಯಕ್ತಿ. ಒಂದ್ಸರಿ ಎಷ್ಟು ಮಟ್ಟಿಗೆ ಅಂತಂದ್ಬಿಟ್ರೆ ಅವರು ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಮೇಲೂ ಕೂಡ ಒಂದ್ಸರಿ ಸ್ವಾಮಿ ವಿವೇಕಾನಂದರ ಹತ್ರ ಮಾತನಾಡ್ತಾ ಇರುವಾಗ ಹೇಳಿದ್ರಂತೆ, ಲಂಡನ್ ಇದೆಯಲ್ಲ, ಲಂಡನ್ನ ಬ್ಯೂಟಿಫೈ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಸ್ವಾಮಿ ವಿವೇಕಾನಂದರು ತಕ್ಷಣ ಅಷ್ಟನ್ನ ಹೇಳಿದ್ರಂತೆ, ಎಸ್ ವಿತ್ ದಿ ಮನಿ ಫ್ರಮ್ ಇಂಡಿಯಾ ಅಂತ ಹೇಳಿದ್ರಂತೆ. ಆ ರೀತಿ ಅವರಲ್ಲಿ ದೇಶಾಭಿಮಾನ ಅಂತಕ್ಕಂತಹದ್ದು ಅತ್ಯಂತ ಬಲವಾಗಿ ಬೇರೆ ಬಿಟ್ಟಿತ್ತು ನಿವೇದಿತಾಳಲ್ಲಿ. ಅಂಥ ವ್ಯಕ್ತಿಯನ್ನು ಅವರು ಈ ಕಡೆ ಭಾರತಕ್ಕೆ ತಂದುಬಿಟ್ಟು ಅಲ್ಲಿ ಆ ಸಂಸ್ಕೃತಿಯಲ್ಲಿ ದೃಢವಾಗಿ ಬೇರೆ ಬಿಡುವಂತೆ ಮಾಡಿದ್ರಲ್ಲ, ಅದು ದೊಡ್ಡ ಸಾಹಸ. ಅದಕ್ಕೆ ಸ್ವಾಮಿ ವಿವೇಕಾನಂದರು ದೊಡ್ಡ ಕೊಡುಗೆ ಅವರದ್ದು ಅಂತ ಹೇಳ್ಬೋದು ನಿವೇದಿತ. ಅದರಿಂದ ನಿವೇದಿತ ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಪೂರಕವಾಗಿದ್ದಲ್ಲ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟರು, ಪ್ರೇರಣೆಯನ್ನು ಕೊಟ್ಟರು. ಕ್ರಾಂತಿಕಾರಿಗಳಿಗೂ ಕೂಡ ಅವರು ಪ್ರೇರಣೆಯನ್ನು ಕೊಟ್ಟರು, ಅವರಿಗೆ ಸಪೋರ್ಟ್ ಮಾಡಿದರು. ಕ್ರಾಂತಿಕಾರಿಗಳು ಇರ್ತಾರಲ್ಲ, ರೆವಲ್ಯೂಷನರಿಸ್, ಅವರಿಗೂ ಕೂಡ ಅವರು ಪ್ರೇರಣೆಯನ್ನು ಕೊಡ್ತಾರೆ, ಸಹಾಯ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಅವರು ಅರವಿಂದ್ ಅವರಿಗೆ ತುಂಬ ಸಹಾಯ ಮಾಡ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರ ಬ್ರದರ್ ಇದ್ದಾರಲ್ಲ, ಅವ್ರ ಹೆಸರೇನು ಭೂಪೇಂದ್ರನಾಥ್ ಅಂತ, ಅವರಿಗೂ ಕೂಡ ಸಹಾಯ ಮಾಡ್ತಾರೆ. ಅವರು ಕೂಡ ಹಿ ವಾಸ್ ಎ ರೆವಲ್ಯೂಷನಿಸ್ಟ್. ಹೀಗೆ ಅನೇಕರಿಗೆ ಅವರು ಸಹಾಯ ಮಾಡ್ತಾರೆ. ಆಮೇಲೆ ಬಿಪಿನ್ ಚಂದ್ರ ಪಾಲ್, ಮತ್ತು ಆಮೇಲೆ ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಯಾರಿಲ್ಲ ಎಲ್ಲರ ಸಂಪರ್ಕ ಇಟ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಅನೇಕ ಸಾಹಿತಿಗಳು, ಕಲಾವಿದರು, ರವೀಂದ್ರನಾಥ್ ಠಾಕೂರ್ ಆಗ್ಬೋದು, ದಿನೇಶ್ ಚಂದ್ರ ದತ್ತ ಆಗ್ಬೋದು, ಅನೇಕರು ಇಷ್ಟು ಮಟ್ಟಿಗೆ ಅವರ ಎಲ್ಲ ಕೆಲಸವೂ ಕೂಡ ಕೊನೆಯ 10 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಭಾರತಕ್ಕೆ ಬಂದು ಸ್ವಾಮಿ ವಿವೇಕಾನಂದರಿಂದ ಪರಿವರ್ತಿತರಾಗಿ ಅವರು ಕೊನೆಯ 10 ವರ್ಷದಲ್ಲಿ ಅವರ ಕೆಲಸ ಆಗಿರ್ತಕ್ಕಂಥ ಆ ಅಲ್ಪ ಅವಧಿಯಲ್ಲಿ ಅವರು ಸಾಧಿಸಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾದದ್ದು, ಅಪಾರವಾದದ್ದು, ನಮ್ಮನ್ನು ಬೆರಗುಗೊಳಿಸುವಂಥದ್ದು. ಅಂಥ ಒಂದು ವ್ಯಕ್ತಿ ಸೋದರಿ ನಿವೇದಿತ. ಅವರು ಬೆಂಗಾಲಿ ಭಾಷೆಯನ್ನು ಕೂಡ ಚೆನ್ನಾಗಿ ಕಲ್ತ್ಕೋತಾರೆ. ಅವರು ದಿನೇಶ್ ಚಂದ್ರ ದತ್ತ ಅಂತ ಒಬ್ಬರು, ಅವರು ಬೆಂಗಾಲಿನಲ್ಲಿ ಅವರು ಭಾರತದ ಇತಿಹಾಸವನ್ನು ಬರೆದಿರ್ತಾರೆ. ಅದರಲ್ಲಿ ಎಲ್ಲೆಲ್ಲಿ ದೋಷಗಳಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಓದಿ, ಎಲ್ಲೆಲ್ಲಿ ದೋಷಗಳಿದೆ, ಎಲ್ಲೆಲ್ಲಿ ಅಪಾಲಜೆಟಿಕ್ ಆ್ಯಟಿಟ್ಯೂಡ್ ಇದೆ, ಅದನ್ನೆಲ್ಲ ಬದಲಾಯಿಸ್ತಾರೆ. ಅವರು ಬದಲಾಯಿಸ್ಬಿಟ್ಟು ಭಾರತೀಯ ಅಭಿಮಾನ ನಮಗಿರಬೇಕು, ಯಾರಿಗೂ ಕೂಡ ನಾವು ಸಮಾನರಲ್ಲ ಅಂತಕ್ಕಂಥ ಒಂದು ಅಭಿಮಾನ ಅವರಿಗೆ ತುಂಬುವಂತೆ ಮಾಡ್ತಾರೆ. ಅದನ್ನೆಲ್ಲ ಚಿಂತಿದ್ದಾರೆ. ಹಾಗೆ ಇನ್ನೊಬ್ಬರು ಜಗದೀಶ್ ಚಂದ್ರ ಬೋಸ್ ಅಲ್ವಾ, ಜಗದೀಶ್ ಚಂದ್ರ ಬೋಸ್ ಸೈಂಟಿಸ್ಟ್ ಜಗದೀಶ್ ಚಂದ್ರ ಬೋಸ್ ಅವರು ಇಂಗ್ಲೆಂಡಿಗೆ ಹೋಗ್ಬಿಟ್ಟು ಅಲ್ಲಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥವರು ನಿವೇದಿತ. ಅವರು ಎಷ್ಟೋ ಬರಹಗಳನ್ನ, ಲೇಖನಗಳನ್ನೆಲ್ಲ ಅವರು ಆಧುನಿಕ ಭಾಷೆಗೆ ತೀಡಿ ಎಲ್ಲ ಮಾಡಿ ಅದನ್ನು ಪ್ರೆಸೆಂಟಬಲ್ ಆಗಿ ಅದನ್ನು ಮಾಡಿರ್ತಕ್ಕಂಥದ್ದು ನಿವೇದಿತ. ಇಲ್ಲದ್ರೆ ಅವರಿಗೆ ರೆಕಾಗ್ನಿಷನ್ ಸಿಗ್ತಾ ಇಲ್ಲ ಅಲ್ಲಿ. ಆ ರೀತಿ ನಿವೇದಿತ ಅವರು ಎಷ್ಟರ ಮಟ್ಟಿಗೆ ಅವರು ಭಾರತಕ್ಕೆ ಸಹಾಯ ಮಾಡಿದ್ದಾರೆ, ಸಂಸ್ಕೃತಿ ಬೆಳವಣಿಗೆಗೆ, ಎಲ್ಲ ರೀತಿಯಲ್ಲೂ ಸ್ವಾತಂತ್ರ್ಯ ಹೋರಾಟಕ್ಕೆ ಎಲ್ಲ ಮಾಡಿದ್ದಾರೆ. ಇದು ತುಂಬ ನಾವು ಗಮನೀಯವಾಗಿರ್ತಕ್ಕಂಥ ವಿಷಯ. ಇದರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾದ ಅತ್ಯಂತ ಅವಶ್ಯಕ. ಇವತ್ತಿನ ದಿವಸ ನಾವು ನಿವೇದಿತ ಬಗ್ಗೆ ವಿವರವಾಗಿ ಕೇಳುವರಿದ್ದೀವಿ. ತೇಜಸ್ವಿನಿಯವರು ಇವತ್ತಿನ ದಿವಸ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ನಿವೇದಿತ ಬಗ್ಗೆ ನಾವೆಲ್ಲ ಗಮನವಿಟ್ಟು ಕೇಳೋಣ. ನಮಸ್ತೆ.
ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ದಿವ್ಯತ್ರಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪರಮಪೂಜ್ಯ ಸ್ವಾಮೀಜಿಯವರುಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ನಮನಗಳು, ಕಿರಿಯರಿಗೆ ಶುಭಾಶಯಗಳು. ಒಬ್ರು ಬಹಳ ಸುಂದರವಾಗಿ ಬರೀತಾರೆ, ವಿವೇಕಾನಂದ ಅಗ್ನಿ, ನಿವೇದಿತ ಅದರ ಜ್ವಾಲೆ, ವಿವೇಕಾನಂದ ತತ್ವ, ನಿವೇದಿತ ಅದರ ಪ್ರಕಟ ರೂಪ, ವಿವೇಕಾನಂದ ಗರ್ಭಸ್ಥ ಮೂರ್ತಿ, ನಿವೇದಿತ ಉತ್ಸವ ಮೂರ್ತಿ ಅಂತ ಹೇಳ್ಬಿಟ್ಟು, ಇಂತಹ ಸೋದರಿ ನಿವೇದಿತ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದಂತೆ ಭಾರತದ ವಿಜ್ಞಾನ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಮಹಿಳೆಯರ ಉತ್ಥಾನಕ್ಕೆ ನಿವೇದಿತೆ ನೀಡಿದಂತಹ ಕೊಡುಗೆ ಅಪಾರ. ಆದರೆ ನಾನು ಇಂದು ನನ್ನ ಉಪನ್ಯಾಸವನ್ನ ಮುಖ್ಯವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೋದರಿ ನಿವೇದಿತೆ ನೀಡಿದ ಕೊಡುಗೆಗೆ ಸೀಮಿತಗೊಳಿಸಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟಾದರೂ ಕೂಡ ಅವರು ನೀಡಿದ ಕೊಡುಗೆಯನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ಸೋದರಿ ನಿವೇದಿತೆಯದ್ದಾಗಿದೆ. ಅವರ ಪದತಲದಲ್ಲಿ ನಮಸ್ಕರಿಸುತ್ತಾ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದರು 20 ಡಿಸೆಂಬರ್ 1895ರಲ್ಲಿ ತಮ್ಮ ತಮಿಳುನಾಡಿನ ಒಬ್ಬ ಶಿಷ್ಯರಾದಂತಹ ಅಳಸಿಂಗ ಪರಮಾಳರಿಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಅವರಿಗೆ ಬರೀತಾರೆ, ಮೈಂಡ್ ಯು, ದಿ ಗುರು and Bhakta will conquer the world. This is the one evidence of history ಅಂತ. ಈ ಗುರು ಮತ್ತು ಭಕ್ತೆ ಇಬ್ರು ಸೇರ್ಕೊಂಡು ಜಗತ್ತನ್ನ ಗೆಲ್ತಾರೆ ಮತ್ತು ಅದು ಇತಿಹಾಸದಲ್ಲಿ ದಾಖಲಾಗ್ತದೆ ಅಂತ ಹೇಳಿ, ಆದ್ರಿಂದಲೇ ಅದು ಇತಿಹಾಸದಲ್ಲಿ ದಾಖಲಾಗಿದ್ದರಿಂದಲೇ ಇವತ್ತು ನಾವು ಸೋದರಿ ನಿವೇದಿತೆಯ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ದಿವ್ಯತ್ರಯರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಪುಟ್ಟ ಮಕ್ಕಳಿದ್ದೀರಿ, ನೀವೇ ಭಾರತದ ಭವಿಷ್ಯ. ಒಬ್ರು ಅನುಭವಿ ಹೇಳ್ತಾರೆ, ಪೇರೆಂಟ್ಸ್ ನೀಡ್ ಟು ಫಿಲ್ ಅ ಚೈಲ್ಡ್ಸ್ ಬಕೆಟ್ ಆಫ್ ಸೆಲ್ಫ್ ಎಸ್ಟೀಮ್ ಸೋ ಹೈ ದಟ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್ ಕೆನಾಟ್ ಪೋಕ್ ಇನಫ್ ಹೋಲ್ಸ್ ಟು ಡ್ರೈನ್ ಇಟ್ ಡ್ರೈ ಅಂತ ಹೇಳಿ. ಅಂದ್ರೆ ತಂದೆ ತಾಯಿಗಳು, ಇಲ್ಲಿ ಬರೀ ತಂದೆ ತಾಯಿಗಳಷ್ಟೇ ಅಲ್ಲ, ಗುರುಗಳು ಇರಬಹುದು ಅಥವಾ ಪೋಷಕರಿರಬಹುದು, ಯಾರು ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಬೆಳವಣಿಗೆಯ ಒಂದು ಆಶಯವನ್ನ ಮತ್ತು ಜವಾಬ್ದಾರಿಯನ್ನ ಹೊತ್ತಿರ್ತಾರೋ ಅವರು ಮಕ್ಕಳ ಒಂದು ಆತ್ಮಶ್ರದ್ಧೆಯ ಆದರ್ಶದ ಬಕೆಟ್ ಅನ್ನ ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿ ತುಂಬಬೇಕು ಅಂತ ಹೇಳಿದ್ರೆ, ಹೊರಗಿನ ಯಾವುದೇ ಪ್ರೇರೇಪಣೆಗಳು ಅದನ್ನ ಡ್ರೈನ್ ಇಟ್ ಔಟ್ ಅಂದ್ರೆ ಖಾಲಿ ಮಾಡ್ಲಿಕ್ಕೆ, ತೂತನ್ನ ಮಾಡುವುದರ ಮೂಲಕ ಖಾಲಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬಾರದು ಅಂತ. ಇಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲೂ ಕೂಡ ಇದೆ. ಇಲ್ಲಿ ನಿಮ್ಗೆ ರಾಮಕೃಷ್ಣ ಆಶ್ರಮದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಸಿಗ್ತಾ ಇದೆ, ಆದ್ರೆ ಹೊರಗಿನ ಪ್ರೇರಣೆಗಳಿಂದ ಆಕರ್ಷಿತರಾಗಿ ಅದನ್ನ ಆಚೆ ಹೋಗ್ಲಿಕ್ಕೆ ಬಿಡಬೇಡಿ. ಗಟ್ಟಿಯಾದ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋದರಿ ನಿವೇದಿತೆಗೆ ಅದೃಷ್ಟವಶಾತ್ ಅಂತಹ ಸಂಸ್ಕಾರಯುತ ತಂದೆ ತಾಯಿಯಂದಿರು ದೊರಕಿರ್ತಾರೆ. ಅಷ್ಟೇ ಅಲ್ಲ, ಅವರ ತಂದೆಯ ಹಾಗೂ ತಾಯಿಯ ಕಡೆಯ ಅಜ್ಜಿಯಂದಿರು ಕೂಡ ಹಾಗೆ ಇರ್ತಾರೆ. ಸೋದರಿ ನಿವೇದಿತೆಯ ತಂದೆ ಅವರು ಕೂಡ ಕ್ರಾಂತಿಕಾರಿಯಾಗಿರ್ತಾರೆ. ಸೋದರಿ ನಿವೇದಿತೆಯ ತಂದೆಯ ಹೆಸರು ಜಾನ್ ನೋಬೆಲ್ ಮತ್ತು ಅವರ ತಂದೆ ಸ್ಯಾಮ್ಯುಯಲ್ ರಿಚ್ಮಂಡ್ ಐರ್ಲೆಂಡಿನ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದನ್ನ ನಾವು ಕಾಣಬಹುದಾಗಿದೆ. ಸೋದರಿ ನಿವೇದಿತೆ 1867ರ ಅಕ್ಟೋಬರ್ 28ರಂದು ಐರ್ಲೆಂಡ್ ನಲ್ಲಿ ಜನಿಸ್ತಾರೆ. ಹುಟ್ಟಿನಿಂದ ಈ ಕ್ರಾಂತಿಕಾರಿ ಹೋರಾಟಗಾರರ ಮನೆಯಲ್ಲಿ ಜನಿಸಿದ್ದರಿಂದಾಗಿ ಬಾಲ್ಯದಿಂದಲೇ ಆ ಒಂದು ಕ್ಷೇತ್ರದ ಕಡೆಗೆ ಅವರ ಆಕರ್ಷಣೆ ಹೆಚ್ಚಾಗ್ತದೆ. ಸೋದರಿ ನಿವೇದಿತೆಯವರು ತಮ್ಮ ಕಾಲೇಜು ಶಿಕ್ಷಣವನ್ನ ಪೂರೈಸಿದ ನಂತರ 1884ರಿಂದ 1894ರ ಅವಧಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಕೈಗೊಳ್ಳುತ್ತಾರೆ. ಆ ಸಂದರ್ಭದಲ್ಲಿಯೂ ಅವರು ವಿಶ್ವದ ವಿವಿಧ ರಾಷ್ಟ್ರಗಳು, ರಷ್ಯಾ, ಸ್ವಿಟ್ಜರ್ಲ್ಯಾಂಡ್, ಜರ್ಮನ್ ಮುಂತಾದ ರಾಷ್ಟ್ರಗಳ ಕ್ರಾಂತಿಕಾರಿಗಳ
ಕುರಿತಾಗಿ ಅಧ್ಯಯನ ಮಾಡ್ತಾರೆ. ಅವರಲ್ಲಿ ಅವರ ಸಂಪರ್ಕಕ್ಕೂ ಬರ್ತಾರೆ. ಅವರಲ್ಲಿ ಕೆಲವರ ಹೆಸರನ್ನ ಹೇಳಬಹುದು ಅಂತ ಹೇಳಿದ್ರೆ ಮಾಸ್ಕೋದ ಕ್ರಾಂತಿಕಾರಿ ಪ್ರಿನ್ಸ್ ಪೀಟರ್ ಅಂತ ಹೇಳಬಹುದಾಗಿದೆ. ಅಷ್ಟೇ ಅಲ್ಲ, ಅವರು ಸ್ವಿಟ್ಜರ್ಲ್ಯಾಂಡಿನ ಸಮಾಜ ಸುಧಾರಕ ಜೋಹಾನ್ ಹೆನ್ರಿಚ್ ಪೆಟಲೋಚಿ ಅವರ ಸಂಪರ್ಕಕ್ಕೆ ಬರ್ತಾರೆ. ಜರ್ಮನ್ ಶಿಕ್ಷಣ ತಜ್ಞ ಫ್ರೋಬೆಲ್ ರವರಿಂದಲೂ ಕೂಡ ಅವರ ವಿಚಾರಧಾರೆಗಳಿಂದಲೂ ಕೂಡ ಪ್ರಭಾವಿತರಾಗ್ತಾರೆ. ಆದ್ರೆ ಯಾವಾಗ ಸೋದರಿ ನಿವೇದಿತೆ ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬರ್ತಾರೋ ಅವಾಗ ಸ್ವಾಮಿ ವಿವೇಕಾನಂದರ ಬುದ್ಧಿಮತ್ತೆ, ಅವರ ಸಾಕ್ಷಾತ್ಕಾರದ ಆಳ, ತ್ಯಾಗ ಜೀವನ, ಸೇವೆಯ ಆದರ್ಶಗಳಿಂದ ಸಂಪೂರ್ಣವಾಗಿ ಪ್ರೇರೇಪಿತರಾಗ್ತಾರೆ ಮತ್ತು ಸ್ವಾಮೀಜಿಯವರ ಪದತಲದಲ್ಲಿ ಶರಣಾಗ್ತಾರೆ. ಸ್ವಾಮೀಜಿಯವರ ಪ್ರೇರೇಪಣೆಯಂತೆ 1897ರಲ್ಲಿ ಭಾರತಕ್ಕೆ ಬಂದು 1898 ಮಾರ್ಚ್ 25ರಂದು ಬ್ರಹ್ಮಚಾರಿಣಿ ದೀಕ್ಷೆಯನ್ನ ಪಡೆದು ಭಾರತದ ಸೇವೆಗೆ ತಮ್ಮನ್ನ ಸಮರ್ಪಿಸಿಕೊಳ್ತಾರೆ. ಸ್ವಾಮಿ ವಿವೇಕಾನಂದರು ಸೋದರಿ ನಿವೇದಿತೆಗೆ ಆಶೀರ್ವಾದ ಪೂರ್ವಕವಾಗಿ ಒಂದು ಕವನವನ್ನ ಬರೀತಾರೆ. ಅದರ ಒಂದು ಸಾರಾಂಶ ಹೀಗಿದೆ: ದಿ ಮದರ್ ಹಾರ್ಟ್ಸ್, ದಿ ಹೀರೋಸ್ ವೆಲ್, ದಿ ಸ್ವೀಟ್ನೆಸ್ ಆಫ್ ದಿ ಸದರ್ನ್ ಬ್ರೀಸ್, the rare charm and strength that dwell on Aryan altars flaming free, all these be yours and many more, no ancient soul could dream before. Be thou to India's future son, the mistress, servant, friend in one. ಸೋದರಿ ನಿವೇದಿತೆಗೆ ಸ್ವಾಮಿ ವಿವೇಕಾನಂದರು ಆಶೀರ್ವದಿಸುತ್ತಾ ಹೇಳ್ತಾರೆ, ನಿನ್ನಲ್ಲಿ ಮದರ್ಸ್ ಹಾರ್ಟ್ ಇರಲಿ, ತಾಯಿಯ ಹೃದಯ ಇರಲಿ, ಅಷ್ಟಾದ್ರೆ ಸಾಕಾಗಲ್ಲ, ಹೀರೋಸ್ ವಿಲ್ ಇರಲಿ ಅಂತ ಹೇಳಿ. ಅಂದ್ರೆ ಒಬ್ಬ ಧೀರನ ಒಂದು ಇಚ್ಛಾಶಕ್ತಿ ಇರಲಿ ಅಂತ ಸ್ವಾಮಿ ವಿವೇಕಾನಂದರು ಆಶೀರ್ವದಿಸಿದ್ರಿಂದ ನಾವು ನೋಡ್ತೇವೆ. ಸೋದರಿ ನಿವೇದಿತೆಯಲ್ಲಿ ತಾಯಿಯ ಹೃದಯ ಇತ್ತು. ಇದು ಯಾವಾಗ ಕಾಣ್ತೇವೆ ಅಂತ ಹೇಳಿದ್ರೆ ಕಲ್ಕತ್ತಾದಲ್ಲಿ ಪ್ಲೇಗ್ ಉಂಟಾದಾಗ ಅಲ್ಲಿಯ ಜನರ ಸೇವೆಗಾಗಿ ನಿವೇದಿತ ತುಡಿದಿದ್ದನ್ನ ಕಾಣಬಹುದಾಗಿದೆ, ಮರುಗಿದ್ದನ್ನ ನಾವು ಕಾಣಬಹುದಾಗಿದೆ. ನಿವೇದಿತೆಯಲ್ಲಿ ತಾಯಿಯ ಹೃದಯವಿತ್ತು. ನಿವೇದಿತೆಯಲ್ಲಿ ಹೀರೋಸ್ ವಿಲ್ ಹೇಗಿತ್ತು ಅಂತ ಹೇಳಿ, ಒಬ್ಬ ನಾಯಕನ, ಧೀರನ ಒಂದು ಇಚ್ಛಾಶಕ್ತಿ ಹೇಗಿತ್ತು ಅನ್ನೋದನ್ನ ಈಗ ಈ ಉಪನ್ಯಾಸದ ಮುಂದಿನ ಭಾಗದಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ಸೋದರಿ ನಿವೇದಿತೆಗೆ ಆಶೀರ್ವಾದ ಮಾಡ್ತಾರೆ. ಭಾರತದ ಭವಿಷ್ಯತ್ತಿನ ಮಕ್ಕಳಿಗೆ ನೀನ್ ಏನಾಗ್ಬೇಕು ಅಂತ ಹೇಳಿದ್ರೆ ಯಜಮಾನಿ ಆಗ್ಬೇಕು, ಅವರ ಸೇವಕಿ ಆಗ್ಬೇಕು. ನೀನ್ ಬರೀ ಯಜಮಾನಿಯಾಗಿ ಅವರ ಮೇಲೆ ಆಡಳಿತ ಮಾಡಿದ್ರೆ ಸಾಕಾಗಲ್ಲ, ಅವರ ಸೇವಕಿಯಾಗಿ ಅವರ ಸೇವೆ ಮಾಡಬೇಕು, ಅದರ ಜೊತೆಗೆ ಅವರ ಸ್ನೇಹಿತೆಯೂ ಆಗಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಆಶೀರ್ವಾದ ಮಾಡ್ತಾರೆ. ಮತ್ತು ಸೋದರಿ ನಿವೇದಿತ ಅದನ್ನ ಸಂಪೂರ್ಣವಾಗಿ ಅಳವಡಿಸಿಕೊಳ್ತಾರೆ ಮತ್ತು ತಮ್ಮ ಗುರುವಿನ ಆಣತಿಯನ್ನ ಪಾಲಿಸ್ತಾರೆ ಅಂತ ಹೇಳಬಹುದಾಗಿದೆ. ಸೋದರಿ ನಿವೇದಿತೆಯ ಬಗ್ಗೆ ರಾಸ್ ಬಿಹಾರಿ ಬೋಸ್ ರವರ ಹೆಸರನ್ನ ನೀವು ನಿಮ್ಮ ಇತಿಹಾಸ ಪುಸ್ತಕದಲ್ಲಿ ಕೇಳಿರಬಹುದು. ಒಬ್ಬ ಪ್ರಸಿದ್ಧ ಕ್ರಾಂತಿಕಾರಿಯಾಗಿರ್ತಾರೆ. ಅವರು ಸೋದರಿ ನಿವೇದಿತೆಯನ್ನ ಕುರಿತು ಬರೀತಾರೆ, ಅವರ್ ಸಿಸ್ಟರ್ ಫೆಲ್ ಅಂಡರ್ ದಿ ಸ್ಪೆಲ್ ಆಫ್ ಇಂಡಿಯಾ, ವಿ ಇನ್ ಟರ್ನ್ ಫೆಲ್ ಅಂಡರ್ ದಿ ಸ್ಪೆಲ್ ಆಫ್ ಸಿಸ್ಟರ್ ನಿವೇದಿತಾ, ಅಂಡ್ ಹರ್ bewitching personality attracted thousands of our young men. If the dry bones are beginning to stir, it is because Sister Nivedita breathed air into it ಅಂತ ಹೇಳಿ ಅವರು ಹೇಳ್ತಾರೆ. ಸೋದರಿ ನಿವೇದಿತಾ ಭಾರತದ ಒಂದು ಮೋಡಿಗೆ ಪರವಶರಾದರು ಮತ್ತು ಸೋದರಿ ನಿವೇದಿತೆಯ ಮೋಡಿಗೆ ನಾವು ಪರವಶರಾದೆವು. ನಮ್ಮ ಒಂದು ಮೂಳೆಗಳಲ್ಲಿ ಏನಾದ್ರೂ ಜೀವ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೋದರಿ ನಿವೇದಿತೆ ಅದರಲ್ಲಿ ಶಕ್ತಿಯನ್ನ ತುಂಬಿದ್ದಾರೆ, ಗಾಳಿಯನ್ನ ತುಂಬಿದ್ದಾರೆ ಅಂತ ಹೇಳಿ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದಂತಹ ರಾಸ್ ಬಿಹಾರಿ ಬೋಸ್ ರವರು ಹೇಳ್ತಾರೆ. ಮತ್ತೊಬ್ಬ ಕ್ರಾಂತಿಕಾರಿ ಹೋರಾಟಗಾರರು ಅಂತ ಹೇಳಿದ್ರೆ ಹೇಮಚಂದ್ರ ಘೋಷ್ ಅನ್ನೋರು. ಅವರು ಬರೀತಾರೆ, ಇಟ್ ವಾಸ್ ನಿವೇದಿತಾ ಹೂ ಕ್ಯಾಪ್ಚರ್ಡ್ ದಿ ಫೈರ್ ಆಫ್ ಪೇಟ್ರಿಯಾಟಿಸಮ್ ಸೆಟ್ ಅಲೈಟ್ ಬೈ ವಿವೇಕಾನಂದ. ಅಂದ್ರೆ ಸ್ವಾಮಿ ವಿವೇಕಾನಂದರು ಈ ಒಂದು ದೇಶಭಕ್ತಿಯ ಏನು ಜ್ವಾಲೆಯನ್ನ ಹೊತ್ತಿಸಿದ್ರು ಅದನ್ನ ಪಡೆದುಕೊಂಡವರು ಅಂತ ಹೇಳಿದ್ರೆ ಸೋದರಿ ನಿವೇದಿತರಾಗಿರ್ತಾರೆ. ಶಿ ನಾಟ್ ಓನ್ಲಿ ಕಾಟ್ ದಿ ಫ್ಲೇಮ್, ಶಿ ಆಲ್ಸೋ ಸ್ಕ್ಯಾಟರ್ಡ್ ದಿ ಸ್ಪಾರ್ಕ್ಸ್ ಆಫ್ ಇಂಡಿಯನ್ ಪೇಟ್ರಿಯಾಟಿಸಮ್ ಅಂಡ್ ನ್ಯಾಷನಲಿಸಮ್
ಫಾರ್ ಅಂಡ್ ವೈಡ್ ಅಕ್ರಾಸ್ ಇಂಡಿಯಾ. ಸೋದರಿ ನಿವೇದಿತಾ ಕೇವಲ ಆ ಒಂದು ಅಗ್ನಿಯನ್ನ, ಆ ಜ್ವಾಲೆಯನ್ನ ತಾವು ಪಡ್ಕೊಳ್ಳದ ಅಷ್ಟೇ ಅಲ್ಲದೆ ಅದರ ಕಿರಣಗಳನ್ನ ದೇಶಾದ್ಯಂತ ಪಸರಿಸಿದರು ಅಂತ ಹೇಳ್ತಾರೆ. ಮುಂದುವರಿಯುತ್ತಾ ಹೇಮಚಂದ್ರ ಘೋಷ್ ಹೇಳ್ತಾರೆ, ಟು ಸ್ಪೀಕ್ ಫ್ರಾಂಕ್ಲಿ, ವಿ ಗಾಟ್ ಟು ನೋ ಸ್ವಾಮಿ ವಿವೇಕಾನಂದ ಅಂಡ್ ಇಂಡಿಯಾ ಬೈ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ನಿವೇದಿತಾ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಸೋದರಿ ನಿವೇದಿತೆಯ ಸಂಪರ್ಕಕ್ಕೆ ಬರುವುದರ ಮೂಲಕ ಸ್ವಾಮಿ ವಿವೇಕಾನಂದರ ಬಗ್ಗೆ ಮತ್ತು ಭಾರತದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಯಿತು. ಹೇಮಚಂದ್ರ ಘೋಷ್ ಅವರು ಹೇಳ್ತಾರೆ, ಐ ವಾಸ್ ವಿತ್ ಸ್ವಾಮೀಜಿ ಅಂತ ಹೇಳಿದ್ರೆ ನಾನು ಸ್ವಾಮಿ ವಿವೇಕಾನಂದರ ಜೊತೆಗೆ ಇದ್ದೆ, ಆದ್ರೆ ಫಾರ್ ಅ ವೆರಿ ಶಾರ್ಟ್ ಟೈಮ್, ನಾನು ಕೇವಲ ಅಲ್ಪಾವಧಿಯವರೆಗೆ ಮಾತ್ರ ಸ್ವಾಮಿ ವಿವೇಕಾನಂದರ ಜೊತೆಗಿದ್ದೆ. ಬಟ್ ಐ ಹ್ಯಾವ್ ಬೀನ್ ವಿತ್ ನಿವೇದಿತಾ ಫಾರ್ ಅ ಮಚ್ ಲಾಂಗರ್ ಪೀರಿಯಡ್, ಆದ್ರೆ ಹೆಚ್ಚಿನ ಅವಧಿಯವರೆಗೆ ನಾನು ಸೋದರಿ ನಿವೇದಿತೆಯ ಜೊತೆಗಿದ್ದೆ. What I feel about Nivedita is Sister Nivedita played two important roles in spreading the message of Swami Vivekananda. One was the role of Mahadeva and the other was that of Bhagirath. ಹೇಮಚಂದ್ರ ಘೋಷ್ ಹೇಳ್ತಾರೆ, ಸೋದರಿ ನಿವೇದಿತಾ ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನ ಪಸರಿಸುವುದರಲ್ಲಿ ಎರಡು ಮುಖ್ಯ ಪಾತ್ರಗಳನ್ನ ವಹಿಸಿದ್ರು. ಅದೆಂದರೆ ಮಹಾದೇವನ ಪಾತ್ರ ಹಾಗೂ ಭಗೀರಥನ ಪಾತ್ರ ಅಂತ ಹೇಳ್ಬಿಟ್ಟು ಸಿಸ್ಟರ್ ನಿವೇದಿತಾ 1898 ಮೇನಿಂದ ಅಕ್ಟೋಬರ್ 1898 ಅವಧಿಯಲ್ಲಿ ಸ್ವಾಮಿ ವಿವೇಕಾನಂದರ ಜೊತೆಗೆ ಅಲ್ಮೋರಾದಿಂದ ಕಾಶ್ಮೀರದವರೆಗೆ ಪರ್ಯಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಭಾರತೀಯರ ಸ್ಥಿತಿಗತಿಗಳನ್ನ ಕಂಡು ಬಹಳಷ್ಟು ನೊಂದುಕೊಳ್ತಾರೆ. ಅದಕ್ಕಿಂತ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡಬೇಕು, ಬ್ರಿಟಿಷರನ್ನ ದೇಶದಿಂದ ಹೊರದೋಡಿಸಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸೋದರಿ ನಿವೇದಿತೆ ಬರಲಿಕ್ಕೆ ಮುಖ್ಯವಾದ ಕಾರಣ ಆಗಿದ್ದು ಅಂತ ಹೇಳಿದ್ರೆ, ಕಾಶ್ಮೀರಕ್ಕೆ ಭೇಟಿ ಇದ್ದಾಗ ಕಾಶ್ಮೀರದ ಮಹಾರಾಜರು ಸ್ವಾಮಿ ವಿವೇಕಾನಂದರಿಗೆ ಅಲ್ಲಿ ಮಠವನ್ನ ಸ್ಥಾಪಿಸ್ಲಿಕ್ಕೆ ಮತ್ತು ಒಂದು ಸಂಸ್ಕೃತ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಭೂಮಿಯನ್ನ ದಾನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ಅಲ್ಲಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಅವಕಾಶ ಕೊಡೋದಿಲ್ಲ. ಇದರಿಂದಾಗಿ ಸೋದರಿ ನಿವೇದಿತಾ ನಿರ್ಧರಿಸ್ತಾರೆ ಬ್ರಿಟಿಷರನ್ನ ಭಾರತದಿಂದ ಹೊರದೂಡಿಸಬೇಕು, ಅದಕ್ಕಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳಿ. ಸೋದರಿ ನಿವೇದಿತಾ ನವೆಂಬರ್ 13, 1898 ಬಾಗ್ ಬಜಾರ್ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿ, ಬಾಲಕಿಯರಿಗಾಗಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಶ್ರೀಮಾತೆ ಶಾರದಾ ದೇವಿಯವರು ಅದನ್ನ ಉದ್ಘಾಟನೆಯನ್ನ ಮಾಡ್ತಾರೆ. 1899 ಪ್ಲೇಗ್ ಸಂದರ್ಭದಲ್ಲಿಯೂ ಕೂಡ ಕೋಲ್ಕತ್ತಾದ ಜನರ ಸೇವೆಗೆ ಸೋದರಿ ನಿವೇದಿತಾ ಪಾಲ್ಗೊಳ್ತಾರೆ. 1899 ತಮ್ಮ ಶಾಲೆಗಾಗಿ ನಿಧಿ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಸೋದರಿ ನಿವೇದಿತಾ ಇಂಗ್ಲೆಂಡ್ ಮತ್ತು ಅಮೆರಿಕಗಳಿಗೆ ಪ್ರವಾಸವನ್ನ ಕೈಗೊಳ್ತಾರೆ. ಅವಾಗ ಅವರು ಬಿಪಿನ್ ಚಂದ್ರಪಾಲರ ಸಂಪರ್ಕಕ್ಕೆ ಬರ್ತಾರೆ. ನೀವೆಲ್ಲ ನಿಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಓದ್ತೀರಾ ಲಾಲ್ ಬಾಲ್ ಪಾಲ್ ಅಂತ ಹೇಳಿ. ಈ ತ್ರಿಮೂರ್ತಿಗಳು ಯಾರು ಅಂತ ಹೇಳಿದ್ರೆ ಲಾಲಾ ಲಜಪತ್ ರಾಯ್ ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧರಾಗಿದ್ದಾರೆ. ಬಾಲ ಅಂತ ಹೇಳಿದ್ರೆ ಬಾಲಗಂಗಾಧರ್ ತಿಲಕ್, ಕೇಸರಿ ಮತ್ತು ಮರಾಠ ಪತ್ರಿಕೆಗಳು, ಹೋಮ್ ರೂಲ್ ಚಳುವಳಿಗೂ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಭಾರತ ಸ್ವರಾಜ್ಯನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ದಾರೆ ಅವರು. ಹಾಗೂ ಪಾಲ್ ಅಂತ ಹೇಳಿದ್ರೆ ಬಿಪಿನ್ ಚಂದ್ರ ಪಾಲ್. ಇವರು ಬೋಸ್ಟನ್ಗೆ ಭೇಟಿ ಇದ್ದ ಸಂದರ್ಭದಲ್ಲಿ ಬಿಪಿನ್ ಚಂದ್ರ ಪಾಲರನ್ನ ಭೇಟಿ ಆಗ್ತಾರೆ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಹೇಗೆ ತಂದುಕೊಳ್ಬೇಕು ಎನ್ನುವುದರ ಕುರಿತಾಗಿ ಹಲವಾರು ವಿಚಾರ ವಿನಿಮಯವನ್ನ ಮಾಡಿಕೊಳ್ತಾರೆ. ಸೋದರಿ ನಿವೇದಿತಾ ಅತ್ಯುತ್ತಮ ಲೇಖಕಿಯಾಗಿದ್ದು ಇವರು ಪ್ರಬುದ್ಧ ಭಾರತ, ಸಂಧ್ಯಾ, ಡಾನ್, ನ್ಯೂ ಇಂಡಿಯಾ ಮುಂತಾದ ಪತ್ರಿಕೆಗಳಿಗೂ ಕೂಡ ಲೇಖನಗಳನ್ನ ಬರಿತಾ ಇದ್ರು ಅಂತ ಹೇಳಿ ಕಾಣಬಹುದಾಗಿದೆ. ಆದರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರು ಕೂಡ ಸೋದರಿ ನಿವೇದಿತೆಯ ಕುರಿತಾಗಿ ಹೆಚ್ಚು ಅವರ ಕೊಡುಗೆಯ ಕುರಿತು ಹೆಚ್ಚು ನಮ್ಮ ಪುಸ್ತಕಗಳಲ್ಲಿ ದಾಖಲಾಗದೆ ಇರುವುದನ್ನ ಕಾಣಬಹುದಾಗಿದೆ. ಆದರೆ ಶಂಕರಿ ಪ್ರಸಾದ್ ಬಸು, SP ಬಸು ಅನ್ನುವರು ಸೋದರಿ ನಿವೇದಿತಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿದ ಕೊಡುಗೆಯ ಕುರಿತು ಆಳವಾದ ಅಧ್ಯಯನವನ್ನ ಮಾಡಿ ಅವರು ಹೇಳ್ತಾರೆ, ಆಗಸ್ಟ್ 1902 ಜುಲೈ 1905 ಅವಧಿಯನ್ನ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿವೇದಿತಾ ಯುಗ ಅಂತ ಕರಿಬೇಕು ಅಂತ ಹೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅರವಿಂದ ಘೋಷರು
ಬಂಗಾಳದಲ್ಲಿ ಈ ಕ್ರಾಂತಿಕಾರಿ ಚಟುವಟಿಕೆಗಳ ನೇತೃತ್ವವನ್ನ ವಹಿಸಿದ್ರು. ಆದ್ರೆ ಅರಬಿಂದೋ ಘೋಷರು ಆ ಸಂದರ್ಭದಲ್ಲಿ ಈ ಒಂದು ಅವಧಿಯಲ್ಲಿ ಬರೋಡಾದಲ್ಲಿದ್ರು, ಅವರು ಕಲ್ಕತ್ತಾದಲ್ಲಿ ಇರಲಿಲ್ಲ. ಬರೋಡಾದ ಮಹಾರಾಜ ಗಾಯಕ್ವಾಡ್ ರವರ ಆಸ್ಥಾನದಲ್ಲಿ ಅವರು ಸೇವೆಯಲ್ಲಿದ್ರು. ಅಲ್ಲಿಂದಲೇ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ನಿರ್ವಹಿಸುತ್ತಿದ್ರು ಮತ್ತು 1906ರಲ್ಲಿ ಅರಬಿಂದೋ ಘೋಷರು ಕಲ್ಕತ್ತಾಗೆ ಬರ್ತಾರೆ. ಆದ್ದರಿಂದ ಆಗಸ್ಟ್ 1902ರಿಂದ ಜುಲೈ 1905ರ ಅವಧಿಯನ್ನ ನಿವೇದಿತಾ ಯುಗ ಅಂತ ಹೇಳಿ SP ಬಸು ಕರೀತಾರೆ ಅಂತ ಹೇಳಿದ್ರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೋದರಿ ನಿವೇದಿತೆಯ ಕೊಡುಗೆ ಎಷ್ಟು ಎನ್ನುವುದು ನಮಗೆ ಸ್ಪಷ್ಟವಾಗ್ತದೆ. ಸೋದರಿ ನಿವೇದಿತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅರಬಿಂದೋರವರಿಗಿಂತ ಮುಂಚೆಯೇ ಕಲ್ಕತ್ತಾದಲ್ಲಿ ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ರು ಎನ್ನುವುದನ್ನ ಅರಬಿಂದೋ ಘೋಷ್ರವರ ಸ್ವಂತ ತಮ್ಮನಾಗಿದ್ದಂತಹ ಬರೀಂದ್ರ ಕುಮಾರ್ ಘೋಷ್ರವರು ಕೂಡ ದಾಖಲಿಸಿದ್ದನ್ನ ನಾವು ಕಾಣಬಹುದಾಗಿದೆ. ನಂತರ ಅರಬಿಂದೋ ಘೋಷ್ರವರು ಒಂದು ಈ ಕ್ರಾಂತಿಕಾರಿ ಸೀಕ್ರೆಟ್ ಸೊಸೈಟೀಸ್ ಅಂತ ಹೇಳ್ತೇವೆ. ಈ ಸೀಕ್ರೆಟ್ ಸೊಸೈಟಿಗಳೆಲ್ಲ ತುಂಬಾ ಸೊಸೈಟಿಗಳಿತ್ತು, ಅವನ್ನೆಲ್ಲವನ್ನ ಒಂದು ವೇದಿಕೆಯಲ್ಲಿ ತರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಟ್ಟಿಗೆ ಒಂದೇ ಇತ್ತು ಅಂತ ಹೇಳಿದ್ರೆ ಅದನ್ನ ಮುರಿಬಹುದು, ಆದ್ರೆ ಅದನ್ನ ಒಂದು ಬಂಚ್ ಆಗಿ ಮಾಡಿ ಗಟ್ಟಿಯಾಗಿ ಕಟ್ಟಿದಾಗ ಹೆಚ್ಚು ಪರಿಣಾಮಕಾರಿ ಆಗ್ತದೆ, ಅದನ್ನ ಭೇದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆಯಿಂದ ಅರಬಿಂದೋ ಘೋಷ್ರವರು ಒಂದು ಭಾರತೀಯ ಕ್ರಾಂತಿಕಾರಿಗಳನ್ನ ಸೇರಿಸಲಿಕ್ಕೆ ಒಂದು ರಾಜಕೀಯ ಸಮಿತಿಯನ್ನ ಮಾಡ್ತಾರೆ. ಅದರಲ್ಲಿ 5 ಜನ ಸದಸ್ಯರಿರ್ತಾರೆ. ಆ 5 ಜನ ಸದಸ್ಯರು ಯಾರು ಅಂತ ಹೇಳಿದ್ರೆ ಒಬ್ರು ಅರಬಿಂದೋ ಘೋಷ್ರವರು, ಮತ್ತೊಬ್ರು ಸುರೇಂದ್ರನಾಥ ಟ್ಯಾಗೋರ್ ರವರು, ಮೂರನೆಯವರು CR ದಾಸ್, ಚಿತ್ತರಂಜನ್ ದಾಸ್, ನಾಲ್ಕನೆಯವರು ಯತೀಂದ್ರ ಬ್ಯಾನರ್ಜಿ ಮತ್ತು 5ನೇಯವರೇ ಸಿಸ್ಟರ್ ನಿವೇದಿತಾ ಅಥವಾ ಸೋದರಿ ನಿವೇದಿತಾ. ಈ ಒಂದು ಸಮಿತಿಯ ಕಾರ್ಯದರ್ಶಿಯಾಗಿ ಸೋದರಿ ನಿವೇದಿತೆ ಕಾರ್ಯ ಮಾಡ್ತಾರೆ ಅಂತ ಹೇಳಬಹುದಾಗಿದೆ. ಸೋದರಿ ನಿವೇದಿತಾ 1901ರಲ್ಲಿ ಡಿಸೆಂಬರ್ನಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಾರ್ಷಿಕ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಂತಹ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರ ಸಂಪರ್ಕಕ್ಕೆ ಬರ್ತಾರೆ. ಪರಮಪೂಜ್ಯ ಸ್ವಾಮೀಜಿಯವರು ಗೋಪಾಲಕೃಷ್ಣ ಗೋಖಲೆಯವರ ಪ್ರಸ್ತಾಪವನ್ನ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಗೋಪಾಲಕೃಷ್ಣ ಗೋಖಲೆಯವರು ಮಂದಗಾಮಿಗಳ ನಾಯಕರಾಗಿದ್ರು ಮತ್ತು ಗಾಂಧೀಜಿಯವರ ಗುರು ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಗೋಪಾಲಕೃಷ್ಣ ಗೋಖಲೆ ಮತ್ತು ನಿವೇದಿತೆಯವರ ಮಧ್ಯದಲ್ಲಿಯೂ ಕೂಡ ಅತ್ಯುತ್ತಮವಾದಂತಹ ಒಂದು ಸಂಬಂಧವಿತ್ತು ಮತ್ತು ಅವರಿಬ್ಬರು ರಾಷ್ಟ್ರದ ಒಂದು ಏಳಿಗೆಗಾಗಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಉದಾತ್ತ ಚಿಂತನೆಗಳನ್ನ ನಡೆಸ್ತಾ ಇದ್ರು ಅಂತ ಹೇಳಬಹುದಾಗಿದೆ. ಅದೇ ವೇಳೆಯಲ್ಲಿ ಸೀಕ್ರೆಟ್ ಸೊಸೈಟಿಗಳನ್ನ ರಚಿಸಲು ಕಾರ್ಯೋನ್ಮುಖರಾಗಿದ್ದಂತಹ ಜಪಾನಿನ ಕಾಕುಜಾ ಓಕಾಕುರ ಸುರೇಂದ್ರನಾಥ ಟ್ಯಾಗೋರ್ರೊಂದಿಗೂ ಕೂಡ ನಿವೇದಿತಾ ವಿಶೇಷವಾಗಿ ಕಾರ್ಯಪ್ರವೃತ್ತರಾಗ್ತಾರೆ. ಜುಲೈ 1992ರ ನಂತರ ಸೋದರಿ ನಿವೇದಿತಾ ಭಾರತಾದ್ಯಂತ ವಿವಿಧ ಊರುಗಳಿಗೆ ಭಾರತದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಗಳಲ್ಲಿ ಉಪನ್ಯಾಸವನ್ನ ನೀಡ್ತಾ ಹೋಗ್ತಾರೆ. 1902ರಲ್ಲಿ ಅವರು ಬರೋಡಾದಲ್ಲಿ ಅರಬಿಂದೋ ಘೋಷ್ರವರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತದೆ. ಬರೀಂದ್ರನಾಥ್ ಘೋಷ್ ಅವಾಗಲೇ ಹೇಳಿದೆ ಅರಬಿಂದೋ ಘೋಷ್ರವರ ಸಹೋದರರಾಗಿದ್ರು. ಅವರು ಸೋದರಿ ನಿವೇದಿತೆಯ ಬಾಗ್ ಬಜಾರ್ನಲ್ಲಿದ್ದಂತಹ ಮನೆಗೆ ಆಗಾಗ ಈ ಸೀಕ್ರೆಟ್ ಸೊಸೈಟಿಯ ವಿಚಾರವಾಗಿ ಭೇಟಿ ನೀಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಸೋದರಿ ನಿವೇದಿತಾ ಪ್ರತಿ ಭಾನುವಾರ ತಮ್ಮ ಮನೆಯಲ್ಲಿ ವಿಜ್ಞಾನಿಗಳು, ಸ್ವಾಮೀಜಿಯವರು ಹೇಳಿದ್ರು ನಿಮ್ಗೆ, ಜಗದೀಶ್ ಚಂದ್ರ ಬೋಸ್ ರವರು, ಸಸ್ಯಗಳಿಗೂ ಕೂಡ ಜೀವವಿದೆ ಅಂತ ಹೇಳಿದವರು. ಮತ್ತು ಒಂದು ಏನ್ ಹೇಳ್ತಾರೆ ಅಂದ್ರೆ, ಮಾರ್ಕೋನಿ ರೇಡಿಯೋವನ್ನ ಕಂಡು ಹಿಡಿಯೋದಕ್ಕಿಂತ ಮುಂಚೆನೆ ಜಗದೀಶ್ ಚಂದ್ರ ಬೋಸ್ರು ರೇಡಿಯೋವನ್ನ ಕಂಡು ಹಿಡಿದಿದ್ರು. ಆದ್ರೆ ಅದಕ್ಕೆ ಒಂದು ಪ್ರಚಾರ ಮತ್ತು ಪ್ರಸಿದ್ಧಿ ದೊರೆಯದೆ ಇದ್ದಿದ್ದನ್ನ ಕಾಣಬಹುದಾಗಿದೆ. ವಿಜ್ಞಾನಿಗಳ ಒಂದು ಸಭೆಯನ್ನ ನಡೆಸ್ತಾ ಇದ್ರು, ಪತ್ರಕರ್ತರ ಸಭೆಯನ್ನ ನಡೆಸ್ತಾ ಇದ್ರು, ಕ್ರಾಂತಿಕಾರಿಗಳ ಸಭೆಯನ್ನ ನಡೆಸ್ತಾ ಇದ್ರು. ಅಂದ್ರೆ ಸೋದರಿ ನಿವೇದಿತಾ ತಮ್ಮ ಸರ್ವಸ್ವವನ್ನು ಭಾರತಕ್ಕೆ ಅರ್ಪಿಸಿಕೊಂಡಿದ್ರು ಅಂತ ತಿಳಿಬಹುದಾಗಿದೆ. ಅಷ್ಟೇ ಅಲ್ಲ, ಕಲ್ಕತ್ತಾದಲ್ಲಿ 108 ಅಪ್ಪರ್ ಸರ್ಕ್ಯುಲರ್ ರೋಡ್ ನಲ್ಲಿ ಕ್ರಾಂತಿಕಾರಿಗಳ ಒಂದು ಸೀಕ್ರೆಟ್ ಸೊಸೈಟಿಯ ಒಂದು ಮನೆ ಅಥವಾ ಒಂದು ವಾಸಸ್ಥಾನವಿರ್ತದೆ. ಅಲ್ಲಿ ಒಂದು ಗ್ರಂಥಾಲಯ ಇರ್ತದೆ. ಆ ಗ್ರಂಥಾಲಯಕ್ಕೆ ಸೋದರಿ ನಿವೇದಿತೆ 150 ಪುಸ್ತಕಗಳನ್ನ ದಾನ ಮಾಡ್ತಾರಂತೆ. ದಯವಿಟ್ಟು ವಿದ್ಯಾರ್ಥಿಗಳು ಆ ಪುಸ್ತಕಗಳ ಹೆಸರನ್ನು ಕೂಡ ಬರ್ಕೋಬಹುದು ಅನ್ಸುತ್ತೆ. ಆ 150 ಪುಸ್ತಕಗಳಲ್ಲಿ ಕೆಲವು ಪುಸ್ತಕಗಳ ಹೆಸರನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ, ಐರಿಷ್ ರಾಷ್ಟ್ರೀಯ ಚಳುವಳಿಯ ಕುರಿತಾದಂತಹ ಪುಸ್ತಕಗಳನ್ನ ನೀಡ್ತಾರೆ.
ಡಚ್ ರಿಪಬ್ಲಿಕ್ ಪುಸ್ತಕಗಳು, ಗ್ಯಾರಿಬಾಲ್ಡಿ ಮತ್ತು ಮ್ಯಾಜಿನಿ ವರ್ಲ್ಡ್ ಹಿಸ್ಟ್ರಿಯನ್ನ ಓದಿದಾಗ ನಿಮಗೆ ಗೊತ್ತಾಗ್ತದೆ. ಅವರ ಆತ್ಮ ಚರಿತ್ರೆಗಳನ್ನ, ಜೀವನ ಚರಿತ್ರೆಗಳನ್ನ ಒಳಗೊಂಡ ಪುಸ್ತಕವನ್ನ ದಾನವನ್ನ ಮಾಡ್ತಾರೆ. 1857 ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾದ ಪುಸ್ತಕ, ಟಾಡ್ಸ್ ಆನಲ್ಸ್ ಅಂಡ್ ಆಂಟಿಕ್ವಿಟೀಸ್ ಆಫ್ ರಾಜಸ್ಥಾನ್, ಅಂಕಲ್ ಟಾಮ್ಸ್ ಕ್ಯಾಬಿನ್, ರಾಮಾಯಣ, ಮಹಾಭಾರತ ಇತ್ಯಾದಿ ಪುಸ್ತಕಗಳನ್ನ ಕೊಡ್ತಾರೆ. ಅದರ ಜೊತೆಗೆ ಮತ್ತು ಒಂದು ಪ್ರಮುಖವಾದದ್ದು ಅಂತ ಹೇಳಿದ್ರೆ, ದಾದಾಬಾಯಿ ನವರೋಜಿಯವರ ಹೆಸರನ್ನ ಕೇಳಿದ್ದೀರಾ? ದಾದಾಬಾಯಿ ನವರೋಜಿ, ಮಹಾತ್ಮ ಗಾಂಧೀಜಿಯವರು ಭಾರತದ ಪಿತಾ ಆಯ್ತು ಅಂತ ಹೇಳಿದ್ರೆ ಭಾರತದ ಪಿತಾಮಹ ಯಾರು? ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂತಹ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದಲ್ಲಿ ಅವರು ಪ್ರಸಿದ್ಧವಾದಂತಹ ಡ್ರೈನ್ ಥಿಯರಿ ಕೊಡ್ತಾರೆ. ಡ್ರೈನ್ ಥಿಯರಿ ಅಂದ್ರೆ ಸೋರಿಕೆ ಸಿದ್ಧಾಂತ. ಸೋರಿಕೆ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಸ್ವಾಮೀಜಿ ಅವರು ಹೇಳಿದ್ರಲ್ಲ, ಲಂಡನ್ನಿನ ಸುಂದರೀಕರಣ ಎಲ್ಲಿಂದ ಆಗುತ್ತೆ? ಭಾರತದ ಹಣದಿಂದ. ಡ್ರೈನ್ ಥಿಯರಿ ಹೇಗೆ ಅಂತ ಹೇಳಿದ್ರೆ, ಭಾರತದಿಂದ ಕಚ್ಚಾ ಸಾಮಗ್ರಿಗಳನ್ನ ಇಂಗ್ಲೆಂಡಿಗೆ ರಫ್ತು ಮಾಡೋದು. ಈಗ ಹತ್ತಿಯನ್ನ ಅಲ್ಲಿಗೆ ರಫ್ತು ಮಾಡಿ ಹೆಚ್ಚಿನ ಹತ್ತಿಯ ಬೆಲೆ ಕಡಿಮೆ ಆಗಿರುತ್ತೆ, ಕಚ್ಚಾ ಪದಾರ್ಥದ ಬೆಲೆ ಕಡಿಮೆ ಆಗಿರುತ್ತೆ, ಹತ್ತಿ ಬಟ್ಟೆಯನ್ನು ಸಿದ್ಧಪಡಿಸಿದ ವಸ್ತುವಿನ ಬೆಲೆ ಇಲ್ಲಿಗೆ ತರ್ತದೆ. ಇದರಿಂದಾಗಿ ಭಾರತದ ಸಂಪತ್ತು ಸೋರಿಕೆ ಆಯಿತು ಅನ್ನುವಂತಹ ಒಂದು ಸಿದ್ಧಾಂತವನ್ನ ದಾದಾಬಾಯಿ ನವರೋಜಿಯವರು ತಮ್ಮ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ. ಅಂತಹ ಪುಸ್ತಕಗಳನ್ನ ಕ್ರಾಂತಿಕಾರಿಗಳು ಓದಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷರು ಯಾವ ರೀತಿಯ ಅನ್ಯಾಯವನ್ನ ನಮ್ಮ ದೇಶಕ್ಕೆ, ದೇಶದ ಜನರಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿಲಿ ಅಂತ. ಅದೇ ರೀತಿಯಾಗಿ ರೋಮೇಶ್ ಚಂದ್ರ ದತ್ತ, ವಿಲಿಯಂ ದಿಗ್ಬೆ ಮುಂತಾದವರ ಪುಸ್ತಕಗಳನ್ನ ಕೊಡ್ತಾರೆ. ಭಾರತ, ಯುರೋಪ್, ಇಂಗ್ಲೆಂಡಿನ ಇತಿಹಾಸವನ್ನ ಓದಿ ಅಂತ ಹೇಳಿ ಪ್ರೇರೇಪಿಸ್ತಾರೆ. ಪ್ರೀತಿಯ ಮಕ್ಕಳೇ, ಸ್ವಾಮೀಜಿಯವರು ಮತ್ತು ಇಲ್ಲಿಯ ವಾಲಂಟಿಯರ್ಸ್ ಈ ಒಂದು ವಿವೇಕ ಮಂಥನ ಉಪನ್ಯಾಸ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇರೋದು ಇದೇ ಒಂದು ಉದ್ದೇಶಕ್ಕಾಗಿ. ಉನ್ನತವಾದ ವಿಚಾರಧಾರೆಗಳನ್ನ ಅರಿತುಕೊಳ್ಳುವುದರ ಮೂಲಕ ನೀವು ಕೂಡ ಉನ್ನತವಾದದನ್ನ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರೋದನ್ನ ಕಾಣಬಹುದಾಗಿದೆ. ಈ ಒಂದು ಸ್ಟಡಿ ಸರ್ಕಲ್ನ ಪ್ರಯೋಜನವನ್ನ ಹಲವಾರು ಕ್ರಾಂತಿಕಾರಿಗಳು ಪಡ್ಕೊಳ್ತಾರೆ. ಅವರಲ್ಲಿ ಕೆಲವರು ಅಂತ ಹೇಳಿದ್ರೆ ಬರೀಂದ್ರನಾಥ್ ಘೋಷ್, ದೇವವ್ರತ ಬಸು, ನಳಿನ್ ಮಿತ್ರ, ಇಂದ್ರನಾಥ್ ನಾಥ್ ಮುಂತಾದವರು ಅಂತ ಹೇಳಬಹುದಾಗಿದೆ. ಸೋದರಿ ನಿವೇದಿತೆಯ ಸಂಪರ್ಕಕ್ಕೆ ಬಂದಿದ್ದಂತಹ ಮತ್ತೊಬ್ಬ ಕ್ರಾಂತಿಕಾರಿ ಹೋರಾಟಗಾರರಂದ್ರೆ ಹೇಮಚಂದ್ರ ಕನ್ನಂಗೋ ಅನ್ನೋರು. ಹೇಮಚಂದ್ರ ಕನ್ನಂಗೋ ಅವರು ಬಂಗಾರ್ ಬಿಪ್ಲಬ್ ಕಹಾನಿ ಅಂತ ಹೇಳಿಬಿಟ್ಟು ಬಂಗಾಲ್ ಬಿಪ್ಲಬ್ ಕಹಾನಿ ಎನ್ನುವಂತಹ ಒಂದು ಸರಣಿ ಲೇಖನಗಳನ್ನ ಮಾಶಿಕ್ ಬಾಸುಮತಿ ಎಂಬ ಪತ್ರಿಕೆಯಲ್ಲಿ ಬರೀತಾರೆ. ಮತ್ತು ಇವುಗಳಲ್ಲಿ ಸೋದರಿ ನಿವೇದಿತಾ ರವರ ಕ್ರಾಂತಿಕಾರಿ ಚಟುವಟಿಕೆಗಳ ಕುರಿತು ಸುದೀರ್ಘವಾದಂತಹ ಮಾಹಿತಿಯನ್ನ ನೀಡಿದ್ದನ್ನ ನಾವು ಕಾಣಬಹುದಾಗಿದೆ. ಸೋದರಿ ನಿವೇದಿತೆ ಸ್ವಾಮಿ ವಿವೇಕಾನಂದರ ಮತ್ತೊಬ್ಬ ಪಾಶ್ಚಿಮಾತ್ಯ ಶಿಷ್ಯ ಆಗಿದ್ದಂತಹ ಜೋಸೆಫಿನ್ ಮ್ಯಾಕ್ಲಾಡ್ಗೆ ಒಂದು ಪತ್ರವನ್ನ ಬರೀತಾ ಹೇಳ್ತಾರೆ, ನಾನು ಮಿಡ್ನಾಪುರದಲ್ಲಿ ಅಥವಾ ಮೇದಿನಿಪುರದಲ್ಲಿ 5 ದಿನಗಳಲ್ಲಿ 12ರಿಂದ 13 ಉಪನ್ಯಾಸಗಳನ್ನ ನೀಡುವುದರ ಮೂಲಕ ಯುವಕರನ್ನ ಈ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ 5 ದಿನಗಳಲ್ಲಿ 12ರಿಂದ 13 ಉಪನ್ಯಾಸಗಳನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಸೋದರಿ ನಿವೇದಿತೆ ಭಾರತಕ್ಕಾಗಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಶ್ರಮ ಪಟ್ರು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಮೇದಿನಿಪುರ ಬಂದಾಗ ಮತ್ತೊಂದು ವಿಷಯವನ್ನ ನಿಮ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತೇನೆ. ಸೋದರಿ ನಿವೇದಿತಾ ಮೇದಿನಿಪುರಕ್ಕೆ ಟ್ರೈನ್ ನಲ್ಲಿ ಬರ್ತಾರೆ. ಅವರನ್ನ ಸ್ವಾಗತಿಸ್ಲಿಕ್ಕೆ ಒಂದಿಷ್ಟು ಜನ ಯುವಕರೆಲ್ಲ ಹೋಗ್ತಾರೆ. ಅವರು ಇಂಗ್ಲೆಂಡ್ನವರಾಗಿದ್ರಿಂದ ಸೋದರಿ ನಿವೇದಿತೆಯನ್ನ ಸ್ವಾಗತಿಸ್ಲಿಕ್ಕೆ ಹಿಪ್ ಹಿಪ್ ಹುರ್ರೆ ಅನ್ನುವಂತಹ ಒಂದು ಜಯಕಾರವನ್ನ ಹಾಕ್ತಾರೆ. ಅವಾಗ ಸೋದರಿ ನಿವೇದಿತಾಗೆ ತುಂಬಾ ಬೇಜಾರು ಬರುತ್ತೆ. ಅದೇ ರೀತಿ ಸಿಟ್ಟು ಕೂಡ ಮಾಡ್ಕೊಂಡು ಅವ್ರು ಹೇಳ್ತಾರೆ, ಇದು ಭಾರತೀಯರು ಹೇಳ್ಬೇಕಾಗಿದ್ದಂತಹ ಜಯಕಾರ ಅಲ್ಲ, ಹೊರತಾಗಿ ನೀವು ವಾಹೆ ಗುರು ಕಿ ಖಾಲ್ಸಾ, ವಾಹೆ ಗುರು ಕಿ ಫತೇ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಗುರು ಗೋವಿಂದ್ ಸಿಂಗ್ರು ಗೊತ್ತಲ್ಲ, ಸಿಖ್ಖರ 10ನೇ ಗುರು. ಖಾಲ್ಸಾವನ್ನ ಶುರು ಮಾಡ್ತಾರೆ ಮತ್ತು ಒಬ್ಬ ಕ್ರಾಂತಿಕಾರಿ, ಅವರು ಕೂಡ ಬಹಳಷ್ಟು ದಿಟ್ಟತನವನ್ನ ಹೊಂದಿದ್ದಂತಹ ಸಿಖ್ ಗುರುವಾಗಿದ್ರು. ಅಂತಹ ವಾಹೆ ಗುರು ಕಿ ಫತೇ, ವಾಹೆ ಗುರು ಕಿ ಖಾಲ್ಸಾ ಅವರು ನೀಡಿದ ಕರೆಯನ್ನ ನೀವು ಹೇಳಬೇಕು ಅಂತ ಹೇಳ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಸೋದರಿ ನಿವೇದಿತೆ ತಮ್ಮ ಶಾಲೆಯ ಮಕ್ಕಳಿಗೆ ಕೇಳ್ತಾರೆ, ಭಾರತದ ರಾಣಿ ಯಾರು ಅಂತ.
ಭಾರತದ ರಾಣಿ ಯಾರು ಅಂತ ಕೇಳಿದಾಗ ಅಂದಿದ್ದ ಬ್ರಿಟಿಷ್ ರಾಣಿಯ ಹೆಸರನ್ನ ಹೇಳ್ತಾರೆ. ಅವಾಗ ಸೋದರಿ ನಿವೇದಿತಾ ಹೇಳ್ತಾರೆ, ಅಪ್ಪಿ ತಪ್ಪಿಯೂ ಇಂಗ್ಲೆಂಡಿನ ರಾಣಿ ಭಾರತದ ರಾಣಿ ಇಲ್ಲ. ಹಿಂದೆ, ಇಂದು, ಮುಂದೆ ಯಾವತ್ತಿಗೂ ಕೂಡ ಭಾರತದ ರಾಣಿ ಯಾರು? ಸೀತಾಮಾತೆ. ಇದನ್ನೆಲ್ಲ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಸೋದರಿ ನಿವೇದಿತೆಯ ಕಣ ಕಣದಲ್ಲಿಯೂ ಕೂಡ ಭಾರತೀಯತೆಯ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಒಂದು ಕ್ರಿಕೆಟ್ ಆಟದ ಒಂದು ಸಂದರ್ಭದಲ್ಲಿ ಅವರನ್ನ ಅತಿಥಿಯಾಗಿ ಕರೆಸಿದಾಗೂ ಕೂಡ ಅವರು ಹೇಳ್ತಾರೆ, ಭಾರತೀಯರಿಗೆ ಬೇಕಾಗಿದ್ದು ಕ್ರಿಕೆಟ್ ಆಟವಲ್ಲ, ಹೊರತಾಗಿ ಭಾರತೀಯ ಕ್ರೀಡೆಗಳನ್ನು ಉತ್ತೇಜನ ಮಾಡಿ ಅಂತ ಹೇಳಿ. ಇವೆಲ್ಲದು ಸೋದರಿ ನಿವೇದಿತಾ ಆ ಒಂದು 20ನೇ ಶತಮಾನದ ಪ್ರಾರಂಭದಲ್ಲಿ ಮತ್ತು 19ನೇ ಶತಮಾನದ ಕೊನೆಯಲ್ಲಿ ಏನ್ ಹೇಳಿದ್ರು ಅದು ಇಂದಿಗೂ ಕೂಡ ಅನ್ವಯವಾಗ್ತದೆ ಅಂತ ಹೇಳಬಹುದಾಗಿದೆ. ನೀವು ಬಾಗಾ ಜತೀನ್ ಹೆಸರನ್ನ ಕೇಳಿದ್ದೀರಾ? ಬಂಗಾಳದ ಒಬ್ಬ ಕ್ರಾಂತಿಕಾರಿ. 1899ರಲ್ಲಿ ಅವರು ಕೂಡ ಸೋದರಿ ನಿವೇದಿತೆಯ ಸಂಪರ್ಕಕ್ಕೆ ಬಂದಿದ್ರು ಅಂತ ಹೇಳಬಹುದು. ಸೋದರಿ ನಿವೇದಿತೆಗೆ ಆಗಿನ ಕ್ರಾಂತಿಕಾರಿಗಳು ಬಾಂಬ್ ಅನ್ನ ಪರೀಕ್ಷೆ ಮಾಡ್ಬೇಕಾಗಿರ್ತದಲ್ಲ, ಅದಕ್ಕೆ ಕೆಮಿಕಲ್ಸ್ ಎಲ್ಲ ಅವಶ್ಯಕತೆ ಇರ್ತದೆ. ಅದನ್ನ ಪ್ರಯೋಗ ಮಾಡ್ಲಿಕ್ಕೆ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅವರು ವ್ಯವಸ್ಥೆ ಮಾಡಿಕೊಟ್ರು ಅಂತ ನಾವು ನೋಡ್ತೇವೆ. ಪ್ರಸಿದ್ಧ ಕ್ರಾಂತಿಕಾರಿ ಪತ್ರಿಕೆ ಆದಂತಹ ಯುಗಾಂತರವನ್ನ ಅರಬಿಂದೋರವರ ಸಹೋದರರಾದಂತಹ ಬರೀಂದ್ರನಾಥ್ ಘೋಷ್ ರವರು ಸ್ವಾಮಿ ವಿವೇಕಾನಂದರ ಕಿರಿಯ ಸಹೋದರ ಭೂಪೇಂದ್ರನಾಥ ದತ್ತ ಪ್ರಾರಂಭಿಸುವಂತಹ ನಿರ್ಧಾರವನ್ನ ಮಾರ್ಚ್ 12, 1906ರಂದು ನಿವೇದಿತೆಯ ಮನೆಯಲ್ಲಿ ಕೈಗೊಳ್ತಾರಂತೆ. ಬಿಪಿನ್ ಚಂದ್ರ ಪಾಲರ ವಂದೇ ಮಾತರಂ, ತಿರುಮಲಾಚಾರ್ಯರ ಬಾಲಭಾರತ ಪತ್ರಿಕೆಯ ಹಿಂದಿದ್ದಂತಹ ಸ್ಫೂರ್ತಿ ಕೂಡ ನಿವೇದಿತೆಯಾಗಿದ್ರು. ಈ ಎಲ್ಲ ಅಂಶಗಳನ್ನ ನೋಡಿದಾಗ ಭಾರತದಲ್ಲಿದ್ದಂತಹ ಒಂದು ಪತ್ರಕರ್ತ ಚಳುವಳಿಗೂ ಮತ್ತು ಪತ್ರಿಕೆಗಳ ಲೇಖನದ ಮೂಲಕವೂ ಕೂಡ ಜನರಲ್ಲಿ ಸ್ವಾತಂತ್ರ್ಯದ ಕುರಿತಾದಂತಹ ಜಾಗೃತಿಯನ್ನ ಮಾಡಲಿಕ್ಕೆ ಸೋದರಿ ನಿವೇದಿತಾ ಕೊಡುಗೆ ನೀಡಿದ್ರು ಅಂತ ಹೇಳಬಹುದಾಗಿದೆ. ಭೂಪೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರ ಸಹೋದರ, ಅವರು ಬಂಧನಕ್ಕೆ ಒಳಗಾಗ್ತಾರೆ. ನಿಮ್ಗೆ ಅವಾಗಲೇ ಹೇಳಿದೆ, ಯುಗಾಂತರ ಪತ್ರಿಕೆಯನ್ನ ಅವರು ನಡೆಸ್ತಾ ಇರ್ತಾರೆ. ಆದ್ರೆ ಆ ಯುಗಾಂತರ ಪತ್ರಿಕೆಯ ಪ್ರಕಟಣೆ ನಿಲ್ಲಬಾರದು ಅನ್ನೋ ಕಾರಣದಿಂದಾಗಿ ಸೋದರಿ ನಿವೇದಿತಾ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ 10,000 ರೂಪಾಯಿಯ ದಂಡವನ್ನು ಯಾವುದೋ ಕಾರಣಕ್ಕಾಗಿ ಕಟ್ಟಬೇಕಾಗಿರ್ತದೆ. ಅದಕ್ಕೂ ಕೂಡ ನಿಧಿಯನ್ನ ಸಂಗ್ರಹಿಸಿ ಸೋದರಿ ನಿವೇದಿತಾ ಕೊಡ್ತಾರೆ. ಸೋದರಿ ನಿವೇದಿತೆ ವಿದೇಶಿಗಳಲ್ಲಿದ್ದಂತಹ ಕ್ರಾಂತಿಕಾರಿಗಳಿಗೂ ಕೂಡ ಹಣಕಾಸಿನ ನೆರವನ್ನ ನೀಡ್ತಾರೆ, ಸಹಾಯ ಹಸ್ತವನ್ನ ಕೊಡ್ತಾರೆ. 1907ರಲ್ಲಿ ಇಂಗ್ಲೆಂಡಿಗೆ ಹೋಗಿ ಬ್ರಿಟಿಷ್ ಸಂಸತ್ ಸದಸ್ಯರೊಂದಿಗಿನ ಸಭೆ ಮತ್ತು ಅವರ ಸಂದರ್ಶನಗಳ ವರದಿಯನ್ನ ಪ್ರಕಟಿಸ್ತಾರೆ. 1909ರಲ್ಲಿ ಅವರು ಭಾರತಕ್ಕೆ ಮರಳಿದಾಗ ಅವರ ಅನೇಕ ಜನ ಸೋದರ ಕ್ರಾಂತಿಕಾರಿಗಳು ಜೈಲಿನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಕ್ರಾಂತಿಕಾರಿ ಪತ್ರಿಕೆಗಳಾದಂತಹ ಧರ್ಮ ಮತ್ತು ಕರ್ಮ ಯೋಗಿನ್ಗಳನ್ನ ಮುಂದುವರಿಸುವಂತಹ ಒಂದು ಜವಾಬ್ದಾರಿಯನ್ನ ಸೋದರಿ ನಿವೇದಿತಾ ವಹಿಸ್ಕೊಳ್ತಾರೆ. 1905ರಲ್ಲಿ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ ಆಯಿತು. ಏನದು? ಬಂಗಾಳದ ವಿಭಜನೆ. ಮಾಡಿದವರು ಯಾರು? ಲಾರ್ಡ್ ಕರ್ಜನ್. ಆ ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿ ಭುಗಿಲೆದ್ದಾಗ ಸೋದರಿ ನಿವೇದಿತಾ ತಮ್ಮ ಕೊಡುಗೆಯನ್ನು ನೀಡ್ತಾರೆ. ಒಂದು ಲೇಖನದಲ್ಲಿ ಬರ್ತದೆ, ಸೋದರಿ ನಿವೇದಿತಾ ಈ ಸ್ವದೇಶಿ ಬಟ್ಟೆಗಳನ್ನ ತಳ್ಳುವ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ. ಅಷ್ಟೇ ಅಲ್ಲ, ವಿದೇಶಿ ಬಟ್ಟೆಗಳನ್ನ ತಿರಸ್ಕರಿಸಲು ಕೂಡ ಜನರಲ್ಲಿ ಅವರು ಜಾಗೃತಿಯನ್ನ ಉಂಟು ಮಾಡಿದ್ದನ್ನ ಕಾಣಬಹುದಾಗಿದೆ. ಲಾರ್ಡ್ ಕರ್ಜನ್ ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ, ಕಾನ್ವೊಕೇಶನ್ ಅಂತ ಹೇಳ್ತೀವಲ್ಲ, ಕಾನ್ವೊಕೇಶನ್ ಅಲ್ಲಿ ಅವರು ಇಂಗ್ಲೆಂಡಿನ ಜನರು ತುಂಬಾ ಸತ್ಯಸಂಧರು, ಅದೇ ರೀತಿಯಾಗಿ ನೈತಿಕತೆ ಅವರಲ್ಲಿ ತುಂಬಾ ಹೆಚ್ಚಿದೆ, ಅದನ್ನೆಲ್ಲವನ್ನು ಅಂದ್ರೆ ನೈತಿಕತೆಯನ್ನ ಮತ್ತು ಸತ್ಯಸಂಧತೆಯನ್ನ ಭಾರತೀಯರು ಬ್ರಿಟಿಷರಿಂದ ಕಲಿಯಬೇಕು ಅಂತ ಹೇಳಿ ಇದನ್ನ ಕೇಳಿದಂತಹ ಸೋದರಿ ನಿವೇದಿತೆಯ ರಕ್ತ ಕುದಿತದಂತೆ. ಆವಾಗ ಸೋದರಿ ನಿವೇದಿತೆಗೆ ಲಾರ್ಡ್ ಕರ್ಜನ್ನರ ಪೂರ್ವಾಪರಗಳೆಲ್ಲ ಗೊತ್ತಿರ್ತದೆ. ಅವರು ಲಾರ್ಡ್ ಕರ್ಜನ್ ಕೊರಿಯಾದಲ್ಲಿದ್ದಾಗ ತಮ್ಮ ಒಂದು ವಯಸ್ಸಿಗೆ ಸಂಬಂಧಿಸಿದಂತ ಏನೋ ಸುಳ್ಳು ದಾಖಲೆಗಳನ್ನೆಲ್ಲ ಪ್ರಕಟಿಸಿರ್ತಾರಂತೆ. ಅದನ್ನೆಲ್ಲವನ್ನ ದಿ ಸ್ಟೇಟ್ಮೆನ್, ಅಮೃತ್ ಬಜಾರ್ ಪತ್ರಿಕಾ ಮುಂತಾದವುಗಳಲ್ಲಿ ಪ್ರಕಟಿಸುವುದರ ಮೂಲಕ ಭಾರತೀಯರು ಬ್ರಿಟಿಷರಿಂದ ಸತ್ಯಸಂಧತೆಯನ್ನ, ನೈತಿಕತೆಯನ್ನ ಕಲಿಬೇಕಾಗಿಲ್ಲ, ಹೊರತಾಗಿ ಭಾರತದಿಂದ ಅವರು ಕಲಿಬೇಕು ಅನ್ನೋದನ್ನ ರಾಮಾಯಣ, ಮಹಾಭಾರತಗಳನ್ನು ಕೂಡ ಉಲ್ಲೇಖಿಸುತ್ತಾ ಸೋದರಿ ನಿವೇದಿತಾ ಹೇಳ್ತಾರಂತೆ.
ಇದನ್ನೆಲ್ಲ ಕೇಳ್ತಾ ಇರುವಾಗ ನಮ್ಗೆ ಅನ್ಸುತ್ತಲ್ವಾ, ಸೋದರಿ ನಿವೇದಿತೆಯ ಬಗ್ಗೆ ನಾವು ಹೆಚ್ಚೆಚ್ಚು ತಿಳ್ಕೊಳ್ಬೇಕು, ನಾವು ಅವರ ದಾರಿಯಲ್ಲಿ ಸ್ವಲ್ಪ ಆದ್ರೂ ಒಂದು ಹೆಜ್ಜೆ ಆದ್ರೂ ಮುಂದೆ ಬರಿಬೇಕು ಅಂತ ಹೇಳಿ. ಆಮೇಲೆ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಇದು ಬಂಕಿಂ ಚಂದ್ರ ಚಟರ್ಜಿಯವರು ಆನಂದ ಮಠ ಓದಿದೀರಾ ಯಾರಾದ್ರೂ? ಬಹಳ ಒಳ್ಳೆಯ ಕಾದಂಬರಿ, ಅದರ ಅನುವಾದ ಕೂಡ ಕನ್ನಡದಲ್ಲಿ ಲಭ್ಯವಿದೆ, ಆನಂದ ಮಠ ಅಂತ ಹೇಳ್ಬಿಟ್ಟು, ಸನ್ಯಾಸಿ ರಿವೋಲ್ಟ್. ಸುಮಾರು ಬಾರಿ ನಾನು ಅದನ್ನ ಓದ್ತಾ ಇರ್ತೇನೆ. ಅದರಲ್ಲಿ ಬರುವಂತಹ ವಂದೇ ಮಾತರಂ ಅನ್ನ ನಿಷೇಧಿಸ್ತಾರೆ ಈ ಒಂದು ಬಂಗಾಳದ ವಿಭಜನೆಯ ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ. ಆದ್ರೆ ಸೋದರಿ ನಿವೇದಿತೆ ಶಾಲೆ ಏನಿರುತ್ತಲ್ಲ, ಆ ಶಾಲೆಯ ಪ್ರಾರ್ಥನಾ ಗೀತೆ ವಂದೇ ಮಾತರಂ ಆಗಿರುವುದನ್ನ ಸೋದರಿ ನಿವೇದಿತಾ ಮುಂದುವರೆಸ್ಕೊಂಡು ಹೋಗೋದನ್ನ ನಾವು ಕಾಣಬಹುದಾಗಿದೆ. ಸುಬ್ರಹ್ಮಣ್ಯ ಭಾರತಿಯವರ ಹೆಸರನ್ನ ಕೇಳಿದೀರಾ? ಕೇಳಿಲ್ಲ. ಅವರಿಗೆ ಮಹಾಕವಿ ಭಾರತಿ ಅಂತ ಹೇಳಿ ಕೂಡ ಕರೀತಾರೆ. ತಮಿಳಿನ ಒಬ್ಬ ಪ್ರಸಿದ್ಧರಾದಂತಹ ಕವಿ, ಸ್ವಾತಂತ್ರ್ಯ ಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ. ಅವರು ಸುಬ್ರಹ್ಮಣ್ಯ ಭಾರತಿಯವರು ಸುಬ್ರಹ್ಮಣ್ಯ ಅಯ್ಯರವರು ಪ್ರಾರಂಭಿಸಿದಂತಹ ಸ್ವದೇಶಿ ಮಿತ್ರನ್ ಪತ್ರಿಕೆಗೆ ಕೃತಿಗಳನ್ನ ಬರಿತಾ ಇರ್ತಾರೆ. ಅದರ ಜೊತೆಗೆ ಇಂಡಿಯಾ ಎನ್ನುವಂತಹ ಪತ್ರಿಕೆಗಳಿಗೂ ಕೂಡ ಕವನಗಳನ್ನ, ಲೇಖನಗಳನ್ನ ಬರಿತಾ ಇರ್ತಾರೆ. ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರಾಗದೇ ಇದ್ರೂ ಕೂಡ ಸ್ವದೇಶ ಮಿತ್ರನ್ ಪತ್ರಿಕೆಯ ಒಂದು ಸಂಪಾದಕ ಮಂಡಳಿಯಲ್ಲಿ ಇದ್ದಿದ್ದರಿಂದಾಗಿ ಅವರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ವಾರ್ಷಿಕ ಅಧಿವೇಶನ 1905ರಲ್ಲಿ ಬನಾರಸ್ನಲ್ಲಿ ಆಗ್ತದೆ. ಅವಾಗ ಅಲ್ಲಿಗೆ ಭೇಟಿ ನೀಡುವಂತಹ ಅವಕಾಶ ದೊರೆಯುತ್ತದೆ. 1906ರಲ್ಲಿ ಈ ಸುಬ್ರಹ್ಮಣ್ಯ ಭಾರತಿಯವರು AM ಬೋಸ್ ರವರ ಗಾರ್ಡನ್ ಹೌಸ್ ನಲ್ಲಿ ಸೋದರಿ ನಿವೇದಿತೆಯನ್ನ ಭೇಟಿಯಾಗ್ತಾರೆ. ಆವಾಗ ಸೋದರಿ ನಿವೇದಿತೆಗೆ ಗೊತ್ತಾಗ್ತದೆ ಸುಬ್ರಹ್ಮಣ್ಯ ಭಾರತಿಯವರಿಗೆ ವಿವಾಹವಾಗಿರ್ತದೆ, ಮತ್ತೆ ಅವರಿಗೆ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಇರ್ತದೆ ಅಂತ. ಆಗ ಸೋದರಿ ನಿವೇದಿತಾ ಕೇಳ್ತಾರೆ, ಯಾಕೆ ನೀವು ಒಬ್ಬರೇ ಬಂದಿದ್ದೀರಾ, ನಿಮ್ಮ ಪತ್ನಿಯನ್ನ ಯಾಕೆ ಕರ್ಕೊಂಡು ಬರ್ಲಿಲ್ಲ ಅಂತ ಹೇಳಿ. ಆವಾಗ ಸುಬ್ರಹ್ಮಣ್ಯ ಭಾರತಿಯವರು ಹೇಳ್ತಾರೆ, ಭಾರತೀಯ ಸಂಪ್ರದಾಯದಲ್ಲಿ ಪತ್ನಿಯನ್ನ ಸಾರ್ವಜನಿಕವಾಗಿ ಹೊರಗೆ ಕರ್ಕೊಂಡು ಬರೋದು ನಿಷಿದ್ಧವಾಗಿದೆ. ಅಷ್ಟೇ ಅಲ್ಲ, ನನ್ನ ಪತ್ನಿ ಚೆಲ್ಲಮ್ಮಂಗೆ ಈ ಸ್ವಾತಂತ್ರ್ಯದ ಬಗ್ಗೆ ಅಥವಾ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ, ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆಗೆ ಕರ್ಕೊಂಡು ಬಂದು ಏನ್ ಪ್ರಯೋಜನ ಅಂತ. ಅವಾಗ ನಿವೇದಿತಾ ಸ್ವಲ್ಪ ಕೋಪನೆ ಮಾಡ್ಕೊಳ್ತಾರೆ, ನೀವು ಪತ್ನಿಯನ್ನ ಗುಲಾಮರಂತೆ ನೋಡ್ಕೊಂಡ್ರೆ ಭಾರತದ ಒಂದು 50% ಭಾಗ ಹೆಣ್ಮಕ್ಳಿದ್ರೆ 50% ಭಾಗ ಗಂಡ್ಮಕ್ಳಿದ್ದಾರೆ. 50% ಭಾಗ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಏನೇ ಕೊಡುಗೆಯನ್ನ ನೀಡದೇ ಇದ್ರೆ ಭಾರತಕ್ಕೆ ಹೇಗೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನಿಸ್ತಾರೆ. ನೀವೆಲ್ಲ ಸ್ವಾಮಿ ವಿವೇಕಾನಂದರ ಒಂದು ಪ್ರಸಿದ್ಧ ಉಕ್ತಿಯನ್ನು ಕೂಡ ಕೇಳಿರಬಹುದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಪಕ್ಷಿ ಮೇಲಕ್ಕೆ ಹಾರಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ರೆಕ್ಕೆ ಬೇಕು? 2 ರೆಕ್ಕೆಗಳು ಬೇಕೇ ಬೇಕು. ಒಂದೇ ರೆಕ್ಕೆಯಿಂದ ಹಾರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅಂದ್ರೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದಂತಹ ಅವಕಾಶಗಳು ಇರಬೇಕು ಅಂತ ಸೋದರಿ ನಿವೇದಿತೆ ಕೂಡ ಈ ಒಂದು ಸುಬ್ರಹ್ಮಣ್ಯ ಭಾರತಿಯವರಿಗೆ ಹೇಳ್ತಾರೆ. ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿಕೊಂಡಂತಹ ಸುಬ್ರಹ್ಮಣ್ಯ ಭಾರತಿಯವರು ಮುಂದೆ ತಮ್ಮ ಪತ್ನಿಯಾದಂತಹ ಸೋದರಿ ಚೆಲ್ಲಮ್ಮರವರಿಗೂ ಕೂಡ ತಮ್ಮ ಚಟುವಟಿಕೆಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನೀಡ್ತಾರೆ, ಅವುಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾರೆ. ಮತ್ತು ಅವರು ತಮಿಳುನಾಡಿನ ಅಂದಿನ ಕಾಲದಂತಹ ಹಳ್ಳಿಯಲ್ಲಿ ಪತ್ನಿಯ ಕೈ ಹಿಡ್ಕೊಂಡು ಬೀದಿಗಳಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳಿದ್ರೆ ಅಂದಿನ ಸಂಪ್ರದಾಯಸ್ಥ ಜನರು ಹುಬ್ಬೇರಿಸ್ತಾ ಇದ್ರಂತೆ, ಟೀಕಿಸ್ತಾ ಇದ್ರಂತೆ. ಆದ್ರೆ ತಮ್ಮ ಗುರುವಾದಂತಹ ನಿವೇದಿತೆಯ ಮಾತನ್ನ ಯಥಾವತ್ತಾಗಿ ಪಾಲಿಸುತ್ತಾ ಪತ್ನಿಗೆ ಸಮಾನವಾದಂತಹ ಸ್ಥಾನಮಾನವನ್ನ ಸುಬ್ರಹ್ಮಣ್ಯ ಭಾರತಿಯವರು ನೀಡುತ್ತಾರೆ. ಇದರ ಮೂಲಕ ಸೋದರಿ ನಿವೇದಿತಾ 2 ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾರತದ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಬೇಕು, ಅದರ ಜೊತೆಗೆ ಸ್ತ್ರೀಯರಿಗೂ ಕೂಡ ಸಮಾನವಾದ ಸ್ಥಾನಮಾನ ದೊರೆಯಬೇಕು ಅಂತ ಹೇಳಿ. ಸೋದರಿ ನಿವೇದಿತಾ ಅಲ್ಲಿಂದ ಹೋಗುವಾಗ ಸುಬ್ರಹ್ಮಣ್ಯ ಭಾರತಿಯವರಿಗೆ ನಿವೇದಿತೆ ಹಿಮಾಲಯದಲ್ಲಿ ಪರ್ಯಟನೆ ಮಾಡ್ತಾ ಇರುವಾಗ ಒಂದು ಒಣಗಿದ ಎಲೆಯನ್ನ, ಹಿಮಾಲಯ ಅಂದ್ರೆ ನಮ್ಗೆಲ್ಲ ಪರ್ವತ ಅತ್ಯಂತ ಪವಿತ್ರವಾದದ್ದು, ಯಾಕಂದ್ರೆ ಶಿವನ ವಾಸಸ್ಥಾನ ಅದು ಅಂತ ಹೇಳ್ತೇವೆ, ನಮ್ಮ ಎಲ್ಲ ಸಾಧು ಸನ್ಯಾಸಿಗಳ ತಪಸ್ಥಾನ. ಅಂತಹ ಒಂದು ಹಿಮಾಲಯದಿಂದ ತಂದಂತಹ ಒಂದು ಎಲೆಯನ್ನ, ಒಣಗಿದ ಎಲೆಯನ್ನ ಸುಬ್ರಹ್ಮಣ್ಯ ಭಾರತಿಯವರಿಗೆ ಕೊಡುಗೆಯಾಗಿ ಕೊಡ್ತಾರೆ. ಸುಬ್ರಹ್ಮಣ್ಯ ಭಾರತಿಯವರು ತಮ್ಮ ಜೀವನದ ಕೊನೆಯ
ಗಳಿಗೆಯವರೆಗೂ ಅದನ್ನ ಕಾಪಾಡಿಕೊಂಡು ಬರ್ತಾರೆ ಅಂದ್ರೆ ಸೋದರಿ ನಿವೇದಿತೆಯ ಬಗ್ಗೆ ಸುಬ್ರಹ್ಮಣ್ಯ ಭಾರತಿಯವರಿಗೆ ಎಂತಹ ಗೌರವವಿತ್ತು ಅಂತ ಹೇಳಿ ಕಾಣಬಹುದಾಗಿದೆ. ಸುಬ್ರಹ್ಮಣ್ಯ ಭಾರತಿಯವರು ದೇವಿಯ ಆರಾಧಕರಾಗಿದ್ರು ಮತ್ತು ನಿವೇದಿತೆಯಲ್ಲಿ ಅವರು ದೇವಿಯನ್ನ ಕಂಡ್ರು ಅಂತ ಹೇಳಬಹುದಾಗಿದೆ. ಸುಬ್ರಹ್ಮಣ್ಯ ಭಾರತಿಯವರು 1908ರಲ್ಲಿ 16 ಕವನಗಳ ಸ್ವದೇಶಿ ಗೀತಂಗಳ್ ಎನ್ನುವಂತಹ ಒಂದು ಕವನ ಸಂಕಲನವನ್ನ ರಚಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಅರ್ಪಣೆಯನ್ನ ಮಾಡ್ತಾರೆ. ಈಗ ಪುಸ್ತಕಗಳಲ್ಲಿ ನೀವು ನೋಡ್ತೀರಾ, ಡೆಡಿಕೇಟೆಡ್ ಟು ಮೈ ಪೇರೆಂಟ್ಸ್, ಮೈ ಗ್ರ್ಯಾಂಡ್ ಫಾದರ್ ಅಂತ. ಆ ಪುಸ್ತಕವನ್ನ 16 ಕವನಗಳ ಕವನ ಸಂಕಲನವನ್ನ ಸುಬ್ರಹ್ಮಣ್ಯ ಭಾರತಿಯವರು ಅರ್ಪಿಸ್ತಾರೆ. ಹೇಗೆ ಇದೆ ಅಂದ್ರೆ ಅದರ ಅರ್ಪಣೆಯ ಒಕ್ಕಣೆ, ಐ ಡೆಡಿಕೇಟ್ ದಿಸ್ ಶಾರ್ಟ್ ಬುಕ್ at the feet of my Guru, who like Lord Krishna revealing his Vishwarupa to Arjuna, explaining the nature of soul deployed to me, the complete form of Bharat Mata, and taught me Swadesh Bhakti. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಹೇಗೆ ಈ ಪುಸ್ತಕವನ್ನ ನಾನು ನನ್ನ ಗುರುವಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಅರ್ಜುನನಿಗೆ ನಿಮಗೆ ಗೊತ್ತಿದೆ, ಕುರುಕ್ಷೇತ್ರ ಯುದ್ಧದಲ್ಲಿ ಭಗವದ್ಗೀತಾವನ್ನ ಹೇಳುವಾಗ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನ ಹೇಗೆ ಪ್ರದರ್ಶಿಸ್ತಾನೋ ಅದೇ ರೀತಿಯಾಗಿ ಸೋದರಿ ನಿವೇದಿತೆ ಭಾರತ ಮಾತೆಯ ಒಂದು ಸಂಪೂರ್ಣವಾದ ಚಿತ್ರವನ್ನ ಕೊಟ್ಟಳು, ನನ್ನ ಆತ್ಮ ಜಾಗೃತಿಯನ್ನ ಉಂಟು ಮಾಡಿದಳು. ಅಂತಹ ಒಂದು ಗುರುವಿಗೆ ಅಂತಹ ಒಬ್ಬ ಗುರುವಿಗೆ ಈ ಒಂದು ಪುಸ್ತಕವನ್ನ ಅರ್ಪಣೆ ಮಾಡ್ತೇನೆ ಅಂತ ಹೇಳಿ ಬರೀತಾರೆ. ಮತ್ತೊಂದು ವರ್ಷದ ನಂತರ ಅಂದ್ರೆ ಅವರು ಪಾಂಡಿಚೇರಿಯಲ್ಲಿ ಇದ್ದಾಗ 1909ರಲ್ಲಿ ಮತ್ತೊಂದು ಪುಸ್ತಕವನ್ನ ಸುಬ್ರಹ್ಮಣ್ಯ ಭಾರತಿಯವರು ಬರೀತಾರೆ. ಅದರ ಹೆಸರು ಜನ್ಮಭೂಮಿ ಅಂತ. ಹಿಂದಿನ ಒಂದು ಪುಸ್ತಕದಲ್ಲಿ ಬರೀ ಗುರು ಅಂತ ಹೇಳಿರ್ತಾರೆ, ಗುರುವಿನ ಹೆಸರನ್ನ ಕೊಟ್ಟಿರೋದಿಲ್ಲ. ಆದ್ರೆ ಜನ್ಮಭೂಮಿ ಪುಸ್ತಕದ ಒಂದು ಅರ್ಪಣೆಯಲ್ಲಿ ಅವರು ಬರೀತಾರೆ, ದಿಸ್ ಬುಕ್ ಇಸ್ ಡೆಡಿಕೇಟೆಡ್ ಟು ಮೈ ಗುರುಮಣಿ ಶ್ರೀಮತಿ ನಿವೇದಿತಾ ದೇವಿ. ದಯವಿಟ್ಟು ಗಮನಿಸಿ, ನಿವೇದಿತಾ ದೇವಿ ಅಂತ ಹೇಳ್ತಾರೆ. ದಿ ಧರ್ಮಪುತ್ರಿ ಆಫ್ ಸ್ವಾಮಿ ವಿವೇಕಾನಂದ, ಹೂ ಇನ್ ಅ ಫ್ಲಾಶ್ revealed to me without recourse to words the nature of true service to Mother India and renunciation ಅಂತ ಹೇಳಿದ್ರೆ, ಈ ಒಂದು ಪುಸ್ತಕವನ್ನ ನಾನು ಸ್ವಾಮಿ ವಿವೇಕಾನಂದರ ಧರ್ಮಪುತ್ರಿಯಾದಂತಹ ಭಗವಾನ್ ವಿವೇಕಾನಂದರ ಧರ್ಮಪುತ್ರಿಯಾದಂತಹ ದೇವಿ ನಿವೇದಿತೆಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಸೋದರಿ ನಿವೇದಿತೆಯು ನನ್ನಲ್ಲಿ ತ್ಯಾಗದ ಒಂದು ಭಾವನೆಯನ್ನ ಉದ್ದೀಪನಗೊಳಿಸಿದ್ರು ಅಂತ ಹೇಳ್ತಾರೆ. ತಾಯಿಯಾಗಿ ಅವರನ್ನ ಪರಿಗಣಿಸ್ತಾರೆ. 1910ರಲ್ಲಿ ಮತ್ತೊಂದು ಸಂಕಲನವನ್ನ ಬರೀತಾರೆ, ಜ್ಞಾನರಥಂ ಅಂತ. ಆ ಜ್ಞಾನರಥಮನ್ನು ಕೂಡ ಸೋದರಿ ನಿವೇದಿತೆಗೆ ಅರ್ಪಣೆಯನ್ನ ಮಾಡ್ತಾರೆ. ಸೋದರಿ ನಿವೇದಿತೆಯನ್ನ ಸುಬ್ರಹ್ಮಣ್ಯ ಭಾರತಿಯವರು ವಿಭೀಷಣನಿಗೆ ಹೋಲಿಸ್ತಾರೆ. ವಿಭೀಷಣನಿಗೆ ಹೋಲಿಸುವಂತಹ ಕಾರಣ ಏನು ಅಂತ ಹೇಳಿದ್ರೆ, ವಿಭೀಷಣ ಯಾರ ಒಂದು ತಮ್ಮ? ರಾವಣ ರಾಕ್ಷಸ ಕುಲದಲ್ಲಿ ಹುಟ್ಟಿದವನು. ಅದೇ ರೀತಿಯಾಗಿ ಸೋದರಿ ನಿವೇದಿತೆ ಕೂಡ ಬ್ರಿಟಿಷರನ್ನ ಅವರು ದಬ್ಬಾಳಿಕೆಯಿಂದ ರಾಕ್ಷಸರು ಅಂತ ಪರಿಗಣಿಸ್ತಾ ಇದ್ರು. ಅಂತಹ ಕುಲದಲ್ಲಿ ಹುಟ್ಟಿದಂತಹ ಸಾಧ್ವಿ ಸೋದರಿ ನಿವೇದಿತಾ ಅಂತ ಹೇಳುತ್ತಾ ಈ ಸುಬ್ರಹ್ಮಣ್ಯ ಭಾರತಿಯವರು ಸೋದರಿ ನಿವೇದಿತೆಯನ್ನ ವಿಭೀಷಣನಿಗೆ ಹೋಲಿಸಿದ್ದನ್ನ ಕಾಣಬಹುದಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಕೋಲ್ಕತ್ತಾದಲ್ಲಿ ಆ ಸಂದರ್ಭದಲ್ಲಿ ಪ್ಲೇಗ್ ತುಂಬಾ ಸಾಮಾನ್ಯವಾಗಿತ್ತು. ಪುನಾದಲ್ಲಿಯೂ ಕೂಡ ತುಂಬಾ ಪ್ಲೇಗ್ ರೋಗ ಹರಡಿತ್ತು. ಆ ಸಂದರ್ಭದಲ್ಲಿ ಪ್ಲೇಗ್ ಅಧಿಕಾರಿಯಾದಂತಹ WC ರ್ಯಾಂಡ್ ಮತ್ತು ಲೆಫ್ಟಿನೆಂಟ್ ಆರ್ನೆಸ್ಟ್ ಎನ್ನುವಂತಹವರು ಭಾರತೀಯರ ಮೇಲೆ ಅತ್ಯಂತ ಕ್ರೂರವಾಗಿ ನಡೆದುಕೊಂಡಿದ್ರು. ಅದನ್ನೆಲ್ಲವನ್ನ ನೋಡಿ ಬಹಳಷ್ಟು ರೊಚ್ಚಿಗೆದ್ದಂತಹ ಚಾಪೇಕರ್ ಸಹೋದರರು, ಕೇಳಿದ್ದೀರಾ? ಚಾಪೇಕರ್ ಸಹೋದರರು ಅಂತ ಹೇಳಿ 3 ಜನ ಸಹೋದರರಿರ್ತಾರೆ. ದಾಮೋದರ ಚಾಪೇಕರ್, ಬಾಲಕೃಷ್ಣ ಚಾಪೇಕರ್ ಮತ್ತು ವಾಸುದೇವ ಚಾಪೇಕರ್. ಈ 3 ಜನ ಒಂದೇ ತಾಯಿಯ ಮಕ್ಕಳು. ಈ ಮಕ್ಕಳನ್ನೆಲ್ಲವನ್ನ 3 ವರ್ಷಗಳಲ್ಲಿ ಹಂತವಾಗಿ ಗಲ್ಲಿಗೇರಿಸ್ತಾರೆ ಬ್ರಿಟಿಷರು. ಇದನ್ನ ಕೇಳಿ ಓದಿ ಸೋದರಿ ನಿವೇದಿತೆಗೆ ತುಂಬಾ ದುಃಖವಾಗ್ತದೆ. ಹಿಂದೆ ಹೇಳಿದ್ದೇನೆ, ಸೋದರಿ ನಿವೇದಿತಾ ಸ್ವಾತಂತ್ರ್ಯ ಪರ ಚಳವಳಿಯ ಉಪನ್ಯಾಸಗಳನ್ನ ಮಾಡುತ್ತಾ ಭಾರತಾದ್ಯಂತ ಓಡಾಡ್ತಾ ಇದ್ರು ಅಂತ. ಆ ಸಂದರ್ಭದಲ್ಲಿ ಅವರು ಪುಣೆಗೆ ಭೇಟಿ ಇದ್ದಾಗ ಚಾಪೇಕರ್ ಸಹೋದರರ ಮನೆಗೆ ಹೋಗ್ತಾರೆ. ಅವರ ತಾಯಿಯ
ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಮತ್ತು ಹುತಾತ್ಮ ಮಕ್ಕಳನ್ನ ನೀಡಿದಂತಹ ಆ ತಾಯಿಯಲ್ಲಿದ್ದಂತಹ ದಿಟ್ಟತನವನ್ನ ಅವರು ಹೊಗಳ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಹೀಗೆ ಭಾರತದ ಪ್ರತಿಯೊಬ್ಬ ಕ್ರಾಂತಿಕಾರಿಗಳಿಗೆ ಉತ್ತೇಜನವನ್ನ ನೀಡಿದ್ದಲ್ಲದೆ ಅವರ ಮನೆಯವರನ್ನು ಕೂಡ ಗೌರವಿಸುವಂತಹ ಒಂದು ಉದಾತ್ತವಾದ ಗುಣವನ್ನ ನಾವು ಸೋದರಿ ನಿವೇದಿತೆಯಲ್ಲಿ ಕಾಣ್ತೇವೆ. ಇನ್ನು ಕೊನೆಯದಾಗಿ ಸೋದರಿ ನಿವೇದಿತೆಯವರು ಭಾರತದ ಒಂದು ಕಲಾ ಚಳುವಳಿಯ ಮೂಲಕ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನ ಬೆಳೆಸುವಂತಹ ಕೆಲಸವನ್ನ ಮಾಡ್ತಾರೆ. ಒಬ್ರು ಪ್ರಸಿದ್ಧರಾದಂತಹ ಲೇಖಕ ಬರೀತಾರೆ, ಪಾರ್ಥ್ ಮಿತ್ತರ್ ಅನ್ನುವಂಥವ್ರು, ಭಾರತದ ಒಂದು ಕಲೆ ವಿದೇಶಿ ಕಲೆಗಳಿಂದ ಹೆಚ್ಚು ಪ್ರಭಾವಿತವಾಗ್ತಾ ಇತ್ತು. ಅದರಿಂದ ಮತ್ತೆ ಭಾರತೀಯತೆಯ ಕಡೆಗೆ ಎಳೆದುಕೊಂಡು ಬರ್ಲಿಕ್ಕೆ 3 ಜನ ಪಾಶ್ಚಿಮಾತ್ಯರು ಕೊಡುಗೆಯನ್ನು ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ EB ಹೆವೆಲ್, ಸೋದರಿ ನಿವೇದಿತಾ ಮತ್ತು ಆನಂದ್ ಕುಮಾರ್ ಸ್ವಾಮಿ ಎನ್ನುವಂತಹವರು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಡಲು ರಾಷ್ಟ್ರೀಯತೆಯ ಬೀಜವನ್ನ ಜನರಲ್ಲಿ ಬಿತ್ತಲು ಚಿತ್ರಕಲೆಯ ಮಾಧ್ಯಮವು ಬಹಳಷ್ಟು ಪರಿಣಾಮಕಾರಿ ಅಂತ ಹೇಳಿ ಸೋದರಿ ನಿವೇದಿತಾ ಕಂಡುಕೊಳ್ತಾರೆ. ಅಂತಹ ಸೋದರಿ ನಿವೇದಿತರ ಕುರಿತು ನಂದಲಾಲ್ ಬೋಸ್ ರವರ ಹೆಸರನ್ನ ನೀವು ಕೇಳಿರ್ತೀರಿ. ಒಬ್ಬ ಪ್ರಸಿದ್ಧರಾದಂತಹ ಚಿತ್ರಕಲಾಕಾರ. ಅವರು ಹೇಳ್ತಾರೆ, ಅಮಾಂಗ್ ದಿ ಫಾರಿನರ್ಸ್ ಹೂ ರಿಯಲಿ ಲವ್ಡ್ ಇಂಡಿಯಾ, ನಿವೇದಿತಾಸ್ ಪ್ಲೇಸ್ ಇಸ್ ದಿ ಹೈಯೆಸ್ಟ್. ಭಾರತವನ್ನ ಪ್ರೀತಿಸಿದಂತಹ ವಿದೇಶಿಗರಲ್ಲಿ ನಿವೇದಿತೆಯ ಸ್ಥಾನ ಅತ್ಯುಚ್ಚವಾಗಿದೆ ಅಂತ ಹೇಳಿ. ಇಂತಹ ನಿವೇದಿತೆಯವರು ಭಾರತೀಯರನ್ನ ಬಡಿದೆಬ್ಬಿಸಲು ಕಲಾ ಮಾಧ್ಯಮವನ್ನ ಹೇಗೆ ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಅವರ ಮನೆಯಲ್ಲಿಯೇ ಒಂದು ಚಿತ್ರವನ್ನ ನೀವು ಗೂಗಲ್ ಮಾಡಿದ್ರೆ ಕಾಣುತ್ತೆ. ನಂದಲಾಲ್ ಬೋಸ್ ರವರು ಸುರೇಂದ್ರನಾಥ್ ಟಾಗೋರ್ ಕೆಳಗೆ ಕೂತಿದ್ದಾರೆ, ಒಂದು ಕಾಟ್ ನ ಮೇಲೆ ಸೋದರಿ ನಿವೇದಿತಾ ಕೂತಿದ್ದಾರೆ, ಮತ್ತೊಂದು ಬೆಂಚ್ ಡೆಸ್ಕ್ ನ ಮೇಲೆ ಕ್ರಿಸ್ಟಿನಾ ಕೂತಿರೋದನ್ನ ಕಾಣಬಹುದಾಗಿದೆ. ಸ್ವಾಮಿ ವಿವೇಕಾನಂದರ ಮತ್ತೊಬ್ಬ ಪಾಶ್ಚಿಮಾತ್ಯ ಶಿಷ್ಯ ಆಗಿರ್ತಾರೆ. ಇವರೆಲ್ಲರಿಗೂ ಕೂಡ ಭಾರತೀಯ ಕಲೆಯನ್ನ ಪುನರುತ್ಥಾನ ಮಾಡಲಿಕ್ಕೆ ಇವರು ಪ್ರೇರೇಪಿಸ್ತಾರೆ. ಸೋದರಿ ನಿವೇದಿತೆಯಿಂದ ಪ್ರೇರೇಪಣೆಗೊಂಡಂತಹ ಭಾರತೀಯ ಚಿತ್ರಕಲಾವಿದರು ಅಂತ ಹೇಳಿದ್ರೆ ನಂದಲಾಲ್ ಬೋಸ್, ಅಸಿತ್ ಕುಮಾರ್ ಹಲ್ದಾರ್, ಸುರೇಂದ್ರನಾಥ ಗಂಗೂಲಿ, ಕೆ ವೆಂಕಟಪ್ಪ, ಸಮರೇಂದ್ರನಾಥ್ ಗುಪ್ತಾ, ಕ್ಷಿತೀಂದ್ರನಾಥ್ ಮಜುಮ್ದಾರ್, ಮುಕುಲ್ ಡೇ ಮುಂತಾದವರು ಅಂತ ಹೇಳಬಹುದಾಗಿದೆ. ಪಾಶ್ಚಿಮಾತ್ಯ ಕಲೆಯಿಂದ ನಂತರ ಇವರೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಹೊರಬಂದು ದೇಶೀಯ ಶ್ರೀಮಂತ ಕಲಾ ಪರಂಪರೆಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಕಾರ್ಯೋನ್ಮುಖರಾಗ್ತಾರೆ. ಕ್ರಿಶ್ಚಿಯಾನಾ ಹೋರಿಂಗ್ ಹ್ಯಾಮ್ ಅನ್ನುವಂತಹ ಒಬ್ಬ ವಿದೇಶಿ ಚಿತ್ರಕಲಾವಿದರು ಭಾರತಕ್ಕೆ ಬಂದಿರ್ತಾರೆ ಮತ್ತು ಅವರು ಅಜಂತಾ ಎಲ್ಲೋರಾಗೆ ಭೇಟಿ ನೀಡಬೇಕು ಅಂತ ಇಷ್ಟಪಡ್ತಾರೆ. ಅವಾಗ ಅವನೀಂದ್ರನಾಥ ಟ್ಯಾಗೋರ್ ಅವರು ಒಂದು ಚಿತ್ರಕಲಾ ಶಾಲೆಯನ್ನು ನಡೆಸ್ತಿರ್ತಾರೆ. ಅಲ್ಲಿಯ ಮಕ್ಕಳು ಅಜಂತಾ ಎಲ್ಲೋರಕ್ಕೆ ಹೋಗಿ ಭಾರತೀಯ ಚಿತ್ರಕಲೆಯನ್ನ ಅಧ್ಯಯನ ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಸೋದರಿ ನಿವೇದಿತಾ ಸ್ವತಃ ದುಡ್ಡನ್ನ ಕೊಟ್ಟು ಆ ಮಕ್ಕಳನ್ನ ಅಲ್ಲಿಗೆ ಕಳಿಸಿ ಈ ಒಂದು ಚಿತ್ರಕಲೆಯನ್ನ ಅಧ್ಯಯನ ಮಾಡಿಕೊಂಡು ಬರ್ಲಿಕ್ಕೆ ಸಹಾಯ ಮಾಡ್ತಾರೆ. ನೀವು ಅವನೀಂದ್ರನಾಥ ಟಾಗೋರರ ಭಾರತ್ ಮಾತಾ ಚಿತ್ರವನ್ನ ನೋಡಿದ್ದೀರಾ? ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ನೋಡಿ. ಇವತ್ತು ಭಾರತ ಮಾತಾ ಚಿತ್ರವನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಅದನ್ನ ಅವನೀಂದ್ರನಾಥ ಟಾಗೋರ್ ಅವರು ರಚಿಸಿದ್ದಾರೆ. ಆ ಭಾರತ್ ಮಾತಾ ಚಿತ್ರದಲ್ಲಿ ಆ ಭಾರತ ಮಾತೆಯು ಕಾವಿ ವಸ್ತ್ರವನ್ನ ಧರಿಸಿದ್ದಾರೆ. ಭಾರತದ ದೇವದೇವತೆಗಳಿಗೆಲ್ಲ ಹೆಚ್ಚಾಗಿ 4 ಕೈಗಳನ್ನ ಇರೋದನ್ನ ನಾವು ಕಾಣುತ್ತೇವೆ. ಭಾರತ ಮಾತೆಗೂ ಕೂಡ 4 ಕೈಗಳಿವೆ. ಒಂದು ಕೈಯಲ್ಲಿ ಅವರು ತಾಳೆಗರಿಯ ಹಸ್ತಪ್ರತಿಯನ್ನ ಇಟ್ಕೊಂಡಿದ್ದಾರೆ, ಅದು ಶಿಕ್ಷಣವನ್ನ ಪ್ರತಿನಿಧಿಸುತ್ತದೆ. ಮತ್ತೊಂದು ಕೈಯಲ್ಲಿ ಅವರು ಭತ್ತದ ಹಚ್ಚ ಹಸಿರು ಗಿಡಗಳನ್ನ ಇಟ್ಕೊಂಡಿದ್ದಾರೆ, ಇದು ಕೃಷಿಯ ಸಮೃದ್ಧತೆಯನ್ನ ತೋರಿಸ್ತದೆ. 3ನೇ ಕೈಯಲ್ಲಿ ಬಿಳಿಯ ಬಟ್ಟೆಯನ್ನ ಇಟ್ಕೊಂಡಿದ್ದಾರೆ. ಬಿಳಿಯ ಬಟ್ಟೆ ಅಂತ ಹೇಳಿದ್ರೆ ಒಂದು ಪವಿತ್ರತೆಯ, ಒಂದು ಶುದ್ಧತೆಯ ಒಂದು ಸಂಕೇತವಾಗಿದೆ. ಅಷ್ಟೇ ಅಲ್ಲ, ಆ ಬಿಳಿಯ ಬಟ್ಟೆ ಅಂದಿನ ಒಂದು ಸ್ವದೇಶಿ ಚಳುವಳಿಯ ಸಂಕೇತ ಕೂಡ ಆಗಿತ್ತು. 4ನೇ ಕೈಯಲ್ಲಿ ಅವರು ಪವಿತ್ರವಾದ ಜಪಮಣಿಯನ್ನ ಇಟ್ಕೊಂಡಿದ್ದಾರೆ ಭಾರತ ಮಾತೆ. ಅಷ್ಟೇ ಅಲ್ಲ, ಭಾರತ ಮಾತೆಯ ಶಿರಸ್ಸಿನ ಹಿಂದೆ 2 ವರ್ತುಲಗಳಿದ್ದು ಅದು ದೈವಿಕತೆಯನ್ನ ಸೂಚಿಸ್ತದೆ. ಮತ್ತು ಅದರ ಚಿತ್ರದ ಹಿನ್ನೆಲೆಯಲ್ಲಿ ಹಚ್ಚ ಹಸಿರು ಭರತ ಭೂಮಿಯ ಶ್ರೀಮಂತಿಕೆಯನ್ನ, ನೈಸರ್ಗಿಕ ಶ್ರೀಮಂತಿಕೆಯ ಪ್ರತೀಕವಾಗಿದೆ. ಮತ್ತು ಆ ಭಾರತ ಮಾತೆಯು
ಆಧ್ಯಾತ್ಮಿಕ ಜಾಗೃತಿಯ ಪ್ರತೀಕವಾದಂತಹ ಕಮಲದ ಹೂಗಳ ಮೇಲೆ ನಿಂತಿದ್ದಾಳೆ. ನಿಮ್ಗೆಲ್ಲ ಗೊತ್ತಿದೆ, ಭಾರತೀಯ ದೇವಾನುದೇವತೆಗಳೆಲ್ಲ ಆಸೀನರಾಗಿರುವುದು ಪವಿತ್ರವಾದ ಕಮಲದ ಮೇಲೆ. ಈ ಒಂದು ಇಂತಹ ಅದ್ಭುತ ಚಿತ್ರವನ್ನ ತೆಗೀಲಿಕ್ಕೆ ಪ್ರೇರೇಪಣೆ ನೀಡಿದವರು ಯಾರು ಅಂತ ಹೇಳಿದ್ರೆ ಸೋದರಿ ನಿವೇದಿತಾ. ಮತ್ತು ಈ ಚಿತ್ರವು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗಿತ್ತು. ಈ ಚಿತ್ರದ ಕುರಿತು ಬಿಪಿನ್ ಚಂದ್ರ ಪಾಲ್, ಸುಭಾಷ್ ಚಂದ್ರ ಬೋಸ್ ರವರು ತಮ್ಮ ಭಾಷಣಗಳಲ್ಲಿ, ಲೇಖನಗಳಲ್ಲಿ ಉಲ್ಲೇಖಿಸಿದ್ದನ್ನ ಕಾಣಬಹುದಾಗಿದೆ. ಸೋದರಿ ನಿವೇದಿತಾ ಈ ಚಿತ್ರದವನ್ನ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಶಿಕ್ಷಾ, ದೀಕ್ಷಾ, ಅನ್ನ ಮತ್ತು ವಸ್ತ್ರದ ಪ್ರತೀಕವಾಗಿದೆ. ಶಿಕ್ಷಾ ಅಂತ ಹೇಳಿದ್ರೆ ಆ ಮಾತೆಯ ಕೈಯಲ್ಲಿ ಏನಿದೆ, ತಾಳೆಗರಿ ಹಸ್ತಪ್ರತಿ. ದೀಕ್ಷಾ ಅಂತ ಹೇಳಿದ್ರೆ ಮಾತೆಯ ಕೈಯಲ್ಲಿ ಜಪಮಣಿ ಇದೆ. ಅನ್ನ ಅಂತ ಹೇಳಿದ್ರೆ ಭತ್ತದ ತೆನೆ ಇದೆ. ಮತ್ತು ವಸ್ತ್ರ ಅಂತ ಹೇಳಿದ್ರೆ ಬಟ್ಟೆ ಇದೆ. ಅಂದ್ರೆ ಭಾರತ ಮಾತೆಯು ನಿಮ್ಗೆ ಇವನ್ನೆಲ್ಲವನ್ನ ಕೊಡ್ತಾ ಇದ್ದಾಳೆ. ಶಿಕ್ಷಾ, ದೀಕ್ಷಾ, ಅನ್ನ, ವಸ್ತ್ರ, ನೀವೇನ್ ಮಾಡ್ತೀರಾ ಭಾರತಕ್ಕಾಗಿ ಅಂತ ಕೇಳ್ತಾ ಇದ್ದಾಳೆ ಅಂತ ಹೇಳಿ ತಮ್ಮ ಮಕ್ಕಳಿಗೆ ಹೇಳ್ತಾಳೆ. ನಾವು ಇವತ್ತು ಅದನ್ನ ಕೇಳ್ಬೇಕು. ಯಾಕಂದ್ರೆ ನಮ್ಮ ತಾಯಿ ಭಾರತಿ ನಮ್ಗೆ ಇವನ್ನೆಲ್ಲ ಕೊಡ್ತಾ ಇದ್ದಾಳೆ, ಬಟ್ ನಾವೇನ್ ಮಾಡ್ತಾ ಇದ್ದೇವೆ? ಸೋದರಿ ನಿವೇದಿತಾ ಹೇಳ್ತಾರೆ, ನನಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಈ ಒಂದು ಭಾರತ ಮಾತೆಯ ಚಿತ್ರದ ಸಾವಿರಾರು ಪ್ರತಿಗಳನ್ನ ಪ್ರಕಟಿಸಿ ಅದನ್ನ ಭಾರತದ ಕೇದಾರದಿಂದ ಹಿಡಿದು ಕೇಪ್ ಕಾಮೋರಿನ್ ಅಂದ್ರೆ ಕನ್ಯಾಕುಮಾರಿಯವರೆಗಿನ ಪ್ರತಿಯೊಬ್ಬ ಭಾರತೀಯನ ಯಾವುದಾದ್ರೂ ಒಂದು ಗೋಡೆಯ ಮೇಲೆ ಈ ಒಂದು ಭಾರತ ಮಾತೆಯ ಚಿತ್ರವಿರಬೇಕು. ಅದರ ಮೂಲಕ ಭಾರತವನ್ನ ಸ್ವತಂತ್ರಗೊಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನುವಂತಹ ಭಾವನೆ ಅವರಲ್ಲಿ ಮೂಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸೋದರಿ ನಿವೇದಿತಾ ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಅವರ ಕೈಯಲ್ಲಿ ಒಂದು 6x4 ಭಾರತದ ಒಂದು ಭೂಪಟವನ್ನ ಇಟ್ಕೊಂಡು ಹೋಗಿ ಅವ್ರು ಹೇಳ್ತಾ ಇದ್ರಂತೆ, ನಿಮ್ಮಮ್ಮ ಸಂಕೋಲೆಗಳಲ್ಲಿ ಬಂಧಿತಳಾಗಿದ್ದಾಳೆ, ಅವಳನ್ನ ಅದರಿಂದ ಹೊರಗೆ ತರುವಂತಹ ಜವಾಬ್ದಾರಿ ನಿಮ್ಮದಾಗಿದೆ ಅಂತ. ಸೋದರಿ ನಿವೇದಿತಾ 1904ರಲ್ಲಿ ಸಾರನಾಥಕ್ಕೆ ಬೋಧಗೈಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಅವರು ಭಾಗವಧ್ವಜ ಅಥವಾ ವಜ್ರಧ್ವಜದ ಒಂದು ಪರಿಕಲ್ಪನೆಯನ್ನ ಮಾಡಿಕೊಂಡು ಅದನ್ನ ಸಿದ್ಧಪಡಿಸ್ತಾರೆ. ಅವರು ಬೋಧಗೈಗೆ ಭೇಟಿ ಇದ್ದಾಗ ಅವರ ಜೊತೆಗೆ ಜಗದೀಶ್ ಚಂದ್ರ ಬೋಸ್, ಪ್ರಸಿದ್ಧರಾದಂತಹ ವಿಜ್ಞಾನಿ, ರವೀಂದ್ರನಾಥ್ ಟ್ಯಾಗೋರ್, ಗೊತ್ತಿದೆ ಪ್ರಪ್ರಥಮ ಏಷ್ಯಾದ ನೊಬೆಲ್ ಪಾರಿತೋಷಕ ವಿಜೇತ, ಕವಿ, ಕಲಾವಿದ, ಏನೆಲ್ಲ ಅವರು ಶಿಕ್ಷಣ ತಜ್ಞ ರವೀಂದ್ರನಾಥ್ ಟ್ಯಾಗೋರ್ ಅವರು ಇರ್ತಾರೆ. ಜಾದುನಾಥ್ ಸರ್ಕಾರ್, ಸ್ವಾಮಿ ಶಂಕರಾನಂದರು, ಮಥುರನಾಥ ಸಿನ್ಹಾ ಮುಂತಾದವರು ಇರ್ತಾರೆ. ಸೋದರಿ ನಿವೇದಿತೆಯು ಸಿದ್ಧಪಡಿಸಿದಂತಹ ಆ ಒಂದು ವಜ್ರಧ್ವಜ ಅಥವಾ ಭಾಗವಧ್ವಜ ಏನಿತ್ತು ಅದರ ಹಿನ್ನೆಲೆ, ಅದನ್ನು ಕೂಡ ಇವತ್ತು ಹೋಗಿ ನೀವು ನೋಡಿ. ಅದು ಕೆಂಪು ಬಣ್ಣದ ಹಿನ್ನೆಲೆಯನ್ನ ಹೊಂದಿದೆ. ಕೆಂಪು ಬಣ್ಣ ಸ್ಟ್ರೆಂತ್ ಅಂದ್ರೆ ಶಕ್ತಿಯ ಒಂದು ಸಂಕೇತವಾಗಿದೆ. ಅದರ ಬಾರ್ಡರ್ ನಲ್ಲಿ 108 ನಮಗೆ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತಹ ಒಂದು ಸಂಖ್ಯೆ. ಯಾಕಂದ್ರೆ ನಮ್ಮ ಜಪ ಮಾಡುವಾಗೆಲ್ಲ 108 ಅತ್ಯಂತ ಪವಿತ್ರ ಸಂಖ್ಯೆ. 108 ಜ್ವಾಲೆಗಳನ್ನ ಅಲ್ಲಿ ಕಸೂತಿ ಮಾಡಲಾಗಿದೆ ಅಂತೆ. ಅದರ ಮಧ್ಯದಲ್ಲಿ ಹಳದಿ ಬಣ್ಣದ ವಜ್ರಾಯುಧ ಇದೆ. ವಜ್ರಾಯುಧ ಹಳದಿ ಬಣ್ಣ ಅಂದ್ರೆ ವಿಕ್ಟ್ರಿ, ವಿಜಯದ ಸಂಕೇತ. ವಜ್ರಾಯುಧ ಯಾರ ಆಯುಧ? ಇಂದ್ರನ ಆಯುಧ ಆಗಿದೆ. ಅಷ್ಟೇ ಅಲ್ಲ, ಸಾಂಚಿಗೆ ಬೋಧನೆಗೆ ಹೋದಾಗ ಅಂದ್ರೆ ಬುದ್ಧಿಸಂನ ಪ್ರಕಾರ ಈ ಒಂದು ವಜ್ರಾಯುಧ ಅಂತ ಹೇಳಿದ್ರೆ ಸ್ವಾರ್ಥರಹಿತ ಮನುಷ್ಯನ ಪ್ರತೀಕವಾಗಿದೆ. ಅಂದ್ರೆ ಸ್ವಾರ್ಥವನ್ನ ತೊರೆದು ಭಾರತದ ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಡಬೇಕು ಅನ್ನುವಂತಹ ಒಂದು ಸಂದೇಶವಿರುವಂತಹ ಒಂದು ಧ್ವಜವನ್ನ ಸೋದರಿ ನಿವೇದಿತಾ ಸಿದ್ಧಪಡಿಸ್ತಾರೆ. ಆ ಒಂದು ವಜ್ರಾಯುಧ ಮಧ್ಯದಲ್ಲಿದೆ. ಆ ಕಡೆ ಮತ್ತು ಈ ಕಡೆ ಮಧ್ಯದಲ್ಲಿ ಬಂದೇ ಮಾತರಂ ಅಂತ ಹೇಳಿದ್ರೆ, ಬಂದೇ ಒಂದ್ ಕಡೆ, ಈ ಕಡೆ ಇದೆ ಮಾತರಂ. ಬಂಗಾಲಿ ಭಾಷೆಯಲ್ಲಿ ಇರೋದನ್ನ ಧ್ವಜವನ್ನ ಅವರು ಸಿದ್ಧಪಡಿಸ್ತಾರೆ. ಹೀಗೆ ಭಾರತಕ್ಕಾಗಿ, ಭಾರತೀಯರಿಗಾಗಿ ದಣಿವರಿಯದಂತೆ ದುಡಿದಂತಹ ಸೋದರಿ ನಿವೇದಿತೆಯ ಆರೋಗ್ಯದ ಮೇಲೆ ತುಂಬಾ ಶ್ರಮವಾಗ್ತದೆ. ಆದ್ದರಿಂದ ಅವರು ಅನಾರೋಗ್ಯದಿಂದ ಅಕ್ಟೋಬರ್ 13, 1911 ದೇಹತ್ಯಾಗವನ್ನ ಮಾಡ್ತಾರೆ. ಡಾರ್ಜಿಲಿಂಗ್ನಲ್ಲಿ ಅವರ ಒಂದು ಸ್ಮಾರಕ ಇರೋದನ್ನ ನಾವು ಕಾಣಬಹುದಾಗಿದೆ. ಸೋದರಿ ನಿವೇದಿತಾರವರು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಕಾಲಿ ದಿ ಮದರ್, ದಿ ಮಾಸ್ಟರ್ ಆಸ್ ಐ ಸಾ ಹಿಮ್, ಕ್ರೇಡಲ್ ಟೇಲ್ಸ್ ಆಫ್ ಹಿಂದೂಯಿಸಂ ಮುಂತಾದವುಗಳಿವೆ. ಅವುಗಳಲ್ಲಿ
ಅವುಗಳ ಸಾರಾಂಶವನ್ನಾದರೂ ಓದಿ, ಸಂಪೂರ್ಣವಾದ ಪುಸ್ತಕವನ್ನಾದರೂ ಓದಿ. ಎಲ್ಲ ಪುಸ್ತಕಗಳು ಮಠದ ಲೈಬ್ರರಿಯಲ್ಲಿ ಮತ್ತು ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುತ್ತದೆ. ಆತ್ಮೀಯ ಮಕ್ಕಳೇ, ನಾಳೆ ಎಂದರಾಗದು, ಮುಂದೆ ಎಂದರಾಗದು. ನಾಳೆ ಅಂದ್ರೆ ಆಗಲ್ಲ, ಮುಂದೆ ಅಂದ್ರೆ ಆಗಲ್ಲ. ಇಂದೇ ನೀನು ನಿರ್ಣಯಿಸಬೇಕು, ಇಂದೇ ಎತ್ತಿ ಹೊರೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುವೇನೆಂದರೆ ದೊರೆಯುವುದೇನು? ಇವತ್ತು ಬೆಂಕಿಗೆ ಬಿದ್ದು ಹೊತ್ತು ಹೊರಿತಾ ಇದ್ದಾರೆ, ಆದ್ರೆ ನಾನು ನಾಳೆ ಮಾಡ್ತೀನಿ ಅಂದ್ರೆ ಏನಾಗುತ್ತೆ? ಅವನ್ನ ಬೆಂಕಿಯಿಂದ ಆಚೆ ತೆಗಿತೀನಿ ಅಂದ್ರೆ ನಮ್ಗೆ ಏನ್ ಸಿಗುತ್ತೆ? ಬೂದಿ ಸಿಗುತ್ತೆ ಅಲ್ವಾ? ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುವೇನೆಂದರೆ ದೊರೆಯುವುದೇನು? ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು? ಹೆಣವಲ್ಲವೇ? ಹೌದಲ್ಲ? ಇವತ್ತು ಬಿದ್ದಿದಾರಂದ್ರೆ ಈಗ ತಕ್ಷಣಕ್ಕೆ ಹೋಗಿ ನಾವು ಅವರನ್ನ ಮೇಲೆತ್ತಬೇಕು. ಅದೇ ರೀತಿಯಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಮಕ್ಕಳೇ, ಇವತ್ತು ಏನ್ ಮಾಡಬೇಕು? ಇವತ್ತಿನ ಕೆಲಸವನ್ನ ಹಿಂದೆ ಮಾಡಿ ಆದರ್ಶವಾದಂತಹ ಜೀವನವನ್ನ ಮಾಡಿ ನೀವೆಲ್ಲರೂ ನಿಜವಾಗ್ಲೂ ಸೌಭಾಗ್ಯವಂತರಾಗಿದ್ದೀರಿ. ರಾಮಕೃಷ್ಣ ಆಶ್ರಮದ ಸಂಪರ್ಕಕ್ಕೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದೀರಾ. ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ. ದಿವ್ಯತ್ರಯರ ಪರಮ ಪೂಜ್ಯ ಸ್ವಾಮೀಜಿಯವರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ದಿವ್ಯತ್ರಯರಲ್ಲಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಶ್ರೀರಾಮ್. ನಿಮಗೆ ಪ್ರಶ್ನೆಗಳಿದ್ರೆ ಈ ಒಂದು ವಿಷಯದ ಮೇಲೆ ನೀವು ಯಾರಾದರೂ ಪ್ರಶ್ನೆಗಳನ್ನ ಕೇಳ್ಬೋದು. ಮೇಡಮ್ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ಶಾರ್ಟ್ ಇಂಟ್ರಾಕ್ಷನ್ ಸೆಷನ್ ಆದ್ಮೇಲೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಯಾರಿಗಾದ್ರೂ ಪ್ರಶ್ನೆಗಳಿದೆ? ಅಂದ್ರೆ ಓದಿದ ಪ್ರಕಾರ ಅದು ಕಲ್ಕತ್ತಾದಲ್ಲಿ ಪ್ಲೇಗ್ ಬಂದಿತ್ತು, ಅವಾಗ ಸೋಷಿಯಲ್ ರಿಫಾರ್ಮ್ ಆಗಿತ್ತು, ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ರು, ಸುಬ್ರಹ್ಮಣ್ಯ ಭಾರತಿ ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಿದ್ರು ಅಂತ. ಬಟ್ ನೀವಿಷ್ಟು ಇಂಡೆಪ್ತ್ ಆಗಿ ಹೋಗಿ ನಮ್ಗೆ ತುಂಬಾ ಡೆಪ್ತ್ ಆಗಿ ತಿಳಿಸ್ಕೊಟ್ರೆ, ಎಸ್ಪೆಷಲಿ ಎಸ್.ಪಿ. ಬಸವ ಅವ್ರದ್ದು ನಿವೇದಿತ ಯೋಗ ಅಂತ ಏನ್ ಹೇಳ್ರಿ 1902 to 1905. ಸೊ ತುಂಬಾ ರಿವೀಲಿಂಗ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಸೊ ನನ್ನ ಮೇನ್ ಪ್ರಶ್ನೆ ಏನಂದ್ರೆ, ನೀವು ವಿಭೀಷಣ ಅಂತ ಪದ ಬಳಸಿದ್ರಿ, ಸುಬ್ರಹ್ಮಣ್ಯ ಭಾರತಿ ಅವರು ವಿಭೀಷಣ ಅಂತ ಹೇಳಿದ್ರು. ಸೊ ಈ ಥಾಟ್ ನನ್ನ ತಲೆಯಲ್ಲೂ ಬಂದಿತ್ತು. ಸಿಸ್ಟರ್ ನಿವೇದಿತಾ, ಸೋದರಿ ನಿವೇದಿತಾ ಅವರ ಜನಾಂಗ ಬೇರೆ, ತಾಯಿನಾಡು ಬೇರೆ ಆಗಿತ್ತು. ಅಂದ್ರೆ ಫಿಸಿಕಲಿ, ಅಟ್ಲೀಸ್ಟ್ ಫಿಸಿಕಲಿ ಅವ್ರ ತಾಯಿನಾಡು ಬೇರೆ, ಜನಾಂಗ ಬೇರೆ. ಬಟ್ ಯಾವ ರೀತಿಯಾಗಿ ಸೋದರಿ ನಿವೇದಿತಾ ತಮ್ಮ ಫಿಸಿಕಲ್ ಆಸ್ಪೆಕ್ಟ್ ಅಲ್ಲಿ ಇದ್ದಂತಹ ತಾಯಿನಾಡು ಮತ್ತೆ ಜನಾಂಗವನ್ನು ಬಿಟ್ಟು ಮತ್ತೊಂದು ಈ ಆರ್ಯವರ್ತನ ತಮ್ಮ ತಾಯಿನಾಡು ಮತ್ತೆ ಜನಾಂಗ ಅಂತ ಒಪ್ಕೊಂಡ್ರು. ಅದಕ್ಕೆ ಸಿಸ್ಟರ್ ನಿವೇದಿತಾ ತಮ್ಮ ಕೊಟ್ಟಂತಹ ಕಾರಣ ಏನಾಗಿತ್ತು? ಅದಕ್ಕೆ ಯಾವ ರೀತಿ ಜಸ್ಟಿಫೈ ಮಾಡಿದ್ರು ಅಂತ? ಇಲ್ಲಿನ ಸಂಪೂರ್ಣವಾದಂತಹ ಆದರ್ಶಗಳನ್ನ ತುಂಬಾ ಮೆಚ್ಚಿಕೊಂಡ್ರು. ಮತ್ತೆ ಸ್ವಾಮಿ ವಿವೇಕಾನಂದರಿಂದ ಪ್ರೇರೇಪಿತವಾಗಿ ಎಲ್ಲವನ್ನ ತಮ್ಮಲ್ಲಿ ಅಳವಡಿಸ್ಕೊಳ್ತಾರೆ. ಅದೇ ರೀತಿಯಾಗಿ ವಿದೇಶಕ್ಕೆ ಹೋದಾಗ ತಮ್ಮ ಒಂದು ಆ ಪಾಶ್ಚಿಮಾತ್ಯ ಉಡುಗೆಯನ್ನು ಕೂಡ ತೆಗೆದು ದೇಶೀಯ, ಮತ್ತೆ ನಾನು ನಿಮ್ಗೆ ಎಲ್ಲ ಉದಾಹರಣೆಯನ್ನ ಕೊಟ್ಟನಲ್ಲ, ಇಂಗ್ಲೆಂಡಿನ ರಾಣಿ ಭಾರತದ ರಾಣಿ ಅಲ್ಲ, ಭಾರತದ ಆದರ್ಶ, ಭಾರತದಲ್ಲಿ ಎಂತಹ ಸ್ತ್ರೀಯನ್ನ ನಾವು ಆದರ್ಶವಾಗಬೇಕು ಅಂತ ಕೇಳ್ತಾರೆ. ಪರಮ ಪತಿವ್ರತೆ ಬೇಕು ಅಂತ ಹೇಳಿದ್ರೆ ಗಾಂಧಾರಿ ಅಂತಹ ಮತ್ತೊಬ್ಬ ಸ್ತ್ರೀ ನಿಮಗ್ ಸಿಗ್ತಾಳ ಅಂತ ಕೇಳ್ತಾರೆ. ಯಾಕಂತ ಅಂತ ಹೇಳಿದ್ರೆ ಪತಿ ಕಣ್ಣು ಕಾಣಲ್ಲ ಅಂತ ಹೇಳಿದ್ರೆ ತನ್ನ ಜೀವನ ಪರ್ಯಂತ ಒಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕಿದಂತಹ ತಾಯಿಯವಳು. ಅದೇ ರೀತಿಯಾಗಿ ಧೈರ್ಯ ಸ್ಥೈರ್ಯ ಇರುವಂತಹ ತಾಯಿ ಅಂತ ಹೇಳಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಉದಾಹರಣೆಯನ್ನ ಕೊಡ್ತಾರೆ. ಹಾಗಾಗಿ ಅವರು ಭಾರತವನ್ನ ಮತ್ತು ಭಾರತೀಯತೆಯನ್ನ ಸಮಗ್ರವಾಗಿ ಒಂದು ಅಧ್ಯಯನ ಮಾಡಿಕೊಂಡು ಅದನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದರಿಂದಾಗಿ ಅವರು ಅದಕ್ಕೇನೆ ಒಂದ್ ಕಡೆ ಸೋದರಿ ನಿವೇದಿತಾ ಹೇಳ್ತಾರೆ, ನೀವು ಬಿಳಿಯ ತೊಗಲನ್ನ ಕಂಡು ಭಯ ಪಡಬೇಡ್ರಿ, ಅವರನ್ನ ಕೊಲ್ಲಿಕ್ಕೂ ನೀವು ರೆಡಿಯಾಗಿ ಅಂತ ಹೇಳಿ. ಆಮೇಲೆ ನೀವು ಶಂಕರಿ ಪ್ರಸಾದ್ ಬಸ್ಸು, ಎಸ್.ಪಿ. ಬಸ್ಸು ಅವರು ಒಂದ್ ಕಡೆ ಅವರು ಸುದೀರ್ಘವಾಗಿ ಅಧ್ಯಯನ ಮಾಡಿ ಹೇಳ್ತಾರೆ, ಸೋದರಿ ನಿವೇದಿತಾ ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಕೂಡ ಅವರ ಬಗ್ಗೆ ಹೆಚ್ಚು ಪ್ರಸ್ತಾಪ ಆಗಿಲ್ಲ. ಅದೇ ಹೇಳಿದ್ನಲ್ಲ, ಹೇಮಚಂದ್ರ ಕನ್ನಂಗು ಅವರು ಬರೀತಾರೆ ಅಂತ ಹೇಳಿ ಒಂದು ಸೀರೀಸ್ ಅನ್ನ ಬರೀತಾರೆ ಅವರು, ಬಾಂಗ್ಲಾ ಬಿಪ್ಲವ್ ಕಹಾನಿ ಅಂತ ಹೇಳ್ಬಿಟ್ಟು. ಯಾಕೆ ಬರೆದಿಲ್ಲ ಅಥವಾ ನಿವೇದಿತೆಯ ಬಗ್ಗೆ ದಾಖಲಾಗಿಲ್ಲ ಅಂತ ಹೇಳಿದ್ರೆ, ಸೋದರಿ ನಿವೇದಿತೆಯವರು ಹೆಚ್ಚು ಪಾಲ್ಗೊಂಡಿದ್ದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ. ಹಾಗಾಗಿ ಸೋದರಿ ನಿವೇದಿತೆ ಎಷ್ಟೊಂದು ಪತ್ರಗಳ ಮೇಲೂ ಕೂಡ ಸೆನ್ಸಾರ್ ಅನ್ನ ಬ್ರಿಟಿಷರು ಹಾಕಿದ್ರು, ಅವನ್ನೆಲ್ಲ ಓದೋದು ಆ ತರ ಎಲ್ಲ ಮಾಡ್ತಾ ಇದ್ರು. ಮತ್ತು ಈ ಕ್ರಾಂತಿಕಾರಿ ಚಟುವಟಿಕೆಗಳು ಸೀಕ್ರೆಟ್ ಸೊಸೈಟಿಗಳಲ್ಲ, ಅದರ ಬಗ್ಗೆ ಯಾರಿಗೂ ಬರೀಲಿಕ್ಕೆ ಅವಕಾಶ ಇರಲಿಲ್ಲ ಮತ್ತು ಅದರ ಮಾಹಿತಿ ಇರಲಿಲ್ಲ. ಅದಕ್ಕಾಗಿ ಹೆಚ್ಚಿನ ಮಾಹಿತಿ ಸೋದರಿ ನಿವೇದಿತೆಯ ಬಗ್ಗೆ ಸಿಕ್ಕಿಲ್ಲ ಅಂತ. ಹಂಗಾಗಿ ಇವಾಗ ಪ್ರಯತ್ನ ಪಟ್ಟು ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಅಂತ ಹೇಳ್ಬಹುದಾಗಿದೆ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಇಲ್ಲಿ ವಿವೇಕಾನಂದ ಬಾಲಕ ಸಂಘದಲ್ಲಿ ನನ್ನ 3ನೇ ತರಗತಿಯಿಂದ
ನಾನು ಇಲ್ಲಿ ಅಸೋಸಿಯೇಟ್ ಆಗಿದ್ದವನು. 3ನೇ ತರಗತಿಯಿಂದ 10ನೇ ತರಗತಿವರೆಗೆ ಪ್ರತಿದಿನ ಈ ಥರ ಬಂದು ಕೂತು ವಿವೇಕಾನಂದ ಬಾಲಸಂಘ ಹಾಲ್ನಲ್ಲಿ ಅಭ್ಯಾಸ ಮಾಡಿದವನು. ಹಾಗಾಗಿ ಐ ಫೀಲ್ ಲೈಕ್ ಐ ಹ್ಯಾವ್ ಕಮ್ ಹೋಮ್ ಬ್ಯಾಕ್ ಅಂತ ಅನಿಸ್ತಾ ಇದೆ ನನಗೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಬಂದ ಸಂದರ್ಭದಲ್ಲಿ ಒಂದು ಶಬ್ದವನ್ನು ನಾನು ಕೇಳ್ಪಟ್ಟಿದ್ದೆ. ಇವರು ಹೇಳಿದಂತೆ ನಿವೇದಿತಾ ಅವ್ರ ಬಗ್ಗೆ ಹೆಚ್ಚಾಗಿ ನಮಗೆ ಅಕಾಡೆಮಿಕಲಿ ಗೊತ್ತಿರಲಿಲ್ಲ. ಇವರು ಹೇಳಿದಂತೆ ಒಂದು ಶಬ್ದ ಕೇಳ್ಪಟ್ಟಿದ್ದೆ, ಅನುಶೀಲನ ಸಮಿತಿ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ. ಹಾಗಾಗಿ ಅದ್ರ ಬಗ್ಗೆ ಮತ್ತು ಕನೆಕ್ಷನ್ ವಿತ್ ಹರ್ ಅದು ಸ್ವಲ್ಪ ನೀವು ಕ್ಲಿಯರ್ ಮಾಡಿದ್ರೆ ಐ ವುಡ್ ಬಿ ಹ್ಯಾಪಿಫುಲ್. ಥ್ಯಾಂಕ್ ಯು. ಒಂದು ಸೊಸೈಟಿಗಳನ್ನ ಒಗ್ಗೂಡಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಅರಬಿಂದೋ ಘೋಷ್ರವರು ಅಂತ ಹೇಳಿ, ಸುರೇಂದ್ರನಾಥ್ ಟ್ಯಾಗೋರು, ಅರಬಿಂದೋ ಘೋಷ್ರು ಮತ್ತೆ ಸೋದರಿ CR ಚಿತ್ತರಂಜನ್ ದಾಸು ಎಲ್ಲಾನು ಸೇರಿಕೊಂಡು ಕೊನೆಯದಾಗಿ ಈ ಸೀಕ್ರೆಟ್ ಸೊಸೈಟಿ ಏನು ಅರಬಿಂದೋ ಘೋಷ್ರವರು ಇದು ಮಾಡಿರ್ತಾರಲ್ಲ, ಅದು ಕೂಡ ಅನುಶೀಲನ ಸಮಿತಿಯೊಂದಿಗೆ ವಿಲೀನವಾಗ್ತದೆ ಅಂತ ಹೇಳ್ತಾರೆ. ಅನುಶೀಲನ ಸಮಿತಿಯ ಬಗ್ಗೆ ವಿವರವಾದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಬಟ್ ಸೋದರಿ ನಿವೇದಿತೆಯವರ ಅರಬಿಂದೋ ಅವರು ಭಾಗವಾಗಿದ್ದಂತಹ ಈ ಒಂದು ಸೀಕ್ರೆಟ್ ಸೊಸೈಟಿಯನ್ನ ಒಳಗೆಯೂ ಕೂಡ ತದನಂತರದಲ್ಲಿ ಅನುಶೀಲನ ಸಮಿತಿಯೊಂದಿಗೆ ವಿಲೀನವಾಗ್ತದೆ ಅನ್ನುವಂತಹ ಒಂದು ವಿಷಯ ಈ ಒಂದು ಶಂಕರಿ ಪ್ರಸಾದ್ ಬಸೂರವರ ಪುಸ್ತಕದಲ್ಲಿ ಪ್ರಸ್ತಾಪವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಸರ್, ನಮಸ್ತೆ. You told that Sister Nivedita was too deeply inculcated in her country, but what kind of change did Vivekananda bring in her to come to India? Because as I told, she was inspired by the thinkers of other countries like Switzerland, Moscow and all. But when she met Swami Vivekananda, she was totally attracted by his devotion, his depth of knowledge, intellectual power and all. She dedicated herself at the feet of his guru. He accepted Swami Vivekananda as his guru and studied Indian. She was also attracted by Indian philosophies, heritage and culture, and she not only adopted it, but she also made other Indians to adopt it in depth. That is like that. Sodari Nivedita dedicated herself for the sake of India and Indian people. ನಮಸ್ತೆ. ಸೀಕ್ರೆಟ್ ಸೊಸೈಟಿ ಏನು ಹೇಳಿದ್ರಿ ನೀವು, ಅದು ಪರ್ಟಿಕ್ಯುಲರ್ ಆಗಿ ಸೀಕ್ರೆಟ್ ಆಗಿ ಏನಕ್ಕೆ ಇಡಬೇಕಾಗಿ ಬಂತು, ಅದರಿಂದ ಹಾಗೆ ಆಗ್ತಿದೆ ಅಂತ ಪ್ರಾಬ್ಲಮ್ಸ್ ಏನೇನಿತ್ತು, ಅದಕ್ಕೇನು ಸೊಲ್ಯೂಷನ್ ಏನು ಇಲ್ಲೇ ಇರಲಿಲ್ಲ. ಸೀಕ್ರೆಟ್ ಸೊಸೈಟಿ ಅಂದ್ರೆ ಕ್ರಾಂತಿಕಾರಿ ಚಟುವಟಿಕೆಗಳು ಅವೆಲ್ಲವೂ ಕೂಡ ಪಬ್ಲಿಕ್ ಆಗಿ ನೀವು ಮಾಡಿದ್ರಿ ಅಂದ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು ಅಲ್ವಾ. ಇವಾಗ ಭೂಪೇಂದ್ರನ ಆಮೇಲೆ ಇಲ್ಲ ಅಂದ್ರೆ ಇವಾಗ ನೀವೆಲ್ಲ ನೋಡ್ತೀರಾ, ಅವರೆಲ್ಲರನ್ನೂ ಕೂಡ ಈಗ ಏನು ಸಾವರ್ಕರ್ ಅವರನ್ನ ಅಂಡಮಾನ್ ನಿಕೋಬಾರ್ಗೆ ಕಳಿಸಿದ್ರು. ಈ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಹೊಸಕೆ ಹಾಕುವಂತಹ ಕೆಲಸನೇ ಯಾರ್ದು, ಬ್ರಿಟಿಷರ್ದಾಗಿತ್ತು. ಎಲ್ಲರನ್ನು ಹೊಸಕ ಹಾಕಿದ್ರೆ ಅಥವಾ ಜೈಲಿಗೆ ಹಾಕಿದ್ರೆ ಅಂಡಮಾನ್ ನಿಕೋಬಾರ್, ಕಾಲಾಪಾನಿ, ಆಮೇಲೆ ನಿಮ್ಗೆ ಗೊತ್ತಿದೆ ಬಾಲ್ ಗಂಗಾಧರ್ ತಿಲಕ್ರನ್ನು ಕೂಡ ಎಲ್ಲಿ ಕಳಿಸಿರ್ತಾರೆ, ಬರ್ಮಾಗೆ ಕಳಿಸಿರ್ತಾರೆ. ಈ ರೀತಿಯಾಗಿ ಆಯ್ತು ಅಂತ ಹೇಳಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಗ್ತಾ ಇತ್ತು. ಹಾಗಾಗಿ ಇವೆಲ್ಲ ರಹಸ್ಯ ಚಟುವಟಿಕೆಗಳು ಆಗ್ತಾ ಇದ್ದಿದ್ದನ್ನ ನಾವು ಕಾಣಬಹುದಾಗಿದೆ. ಕ್ರಾಂತಿಕಾರಿಗಳನ್ನು ನೀವು ನೋಡ್ತೀರಾ, ಅಶ್ಫಾಕುಲ್ಲಾ ಖಾನ್ ಇರಬಹುದು ಅಥವಾ ಸರ್ಫರೋಶಿಕಿ, ರಾಮ್ ಪ್ರಸಾದ್ ಬಿಸ್ಮಿಲ್ ಇರೋದು, ಸರ್ಫರೋಶಿಕಿ ತಮನ್ನ ಹಮಾರೆ ದಿಲ್ ಮೇ ಹೈ ಬರೆದಲ್ಲ, ಕಾಕೋರಿ ಟ್ರೈನ್ ರಾಬರಿ, ಇವೆಲ್ಲವನ್ನ ನೀವು ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಕ್ರಾಂತಿಕಾರಿ ಚಟುವಟಿಕೆಗಳೆಲ್ಲವೂ ಕೂಡ ರಹಸ್ಯ ಸಂಘಗಳ ಮೂಲಕವೇ ನಡೀತಾ ಇತ್ತು. ಇಲ್ಲಾಂದ್ರೆ ಬ್ರಿಟಿಷರು ಅವುಗಳನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನೀವು ನೋಡ್ತೀರಾ, ಅರುಣಾ ಅಸಫ್ ಅಲಿ ಅವರು ಕೂಡ ಏನು ರೇಡಿಯೋವನ್ನ ಸುಭಾಷ್ ಚಂದ್ರ ಬೋಸರಿಂದ ಪ್ರೇರೇಪಿತರಾಗಿ ಮಾಡ್ತಾರೆ. ಈ ಎಲ್ಲಾ ಚಟುವಟಿಕೆಗಳು, ಆಮೇಲೆ ಸುಭಾಷ್ ಚಂದ್ರ ಬೋಸರು ಕೂಡ 1939ರ ಒಂದು ಕಾಂಗ್ರೆಸ್ನ ಭಾರತದಿಂದ ಪೇಶಾವರಕ್ಕೆ ವೇಷ ಮರೆಸ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇತ್ತು. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಭಾರತಕ್ಕೆ ಹೇಗಾದ್ರೂ ಸ್ವಾತಂತ್ರ್ಯ ದೊರಕಬೇಕು, ಬ್ರಿಟಿಷರ ಒಂದು ಬಂಧನಕ್ಕೆ ನಾವು ಒಳಗಾಗಬಾರ್ದು ಅಂತ. ಈಗ ನೀವು ಚಾಪೇಕರ್ ಬ್ರದರ್ಸ್ 3 ಜನದ ಹೆಸರು ಹೇಳಿದೆ. ಸಿಕ್ ಹಾಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಇದ್ದಿದ್ದು ಒಂದೇ, ಕಾಲಾಪಾನಿ ಅಂತಹ ಶಿಕ್ಷೆ ಅಥವಾ ಗಲ್ಲು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಗಲ್ಲಿಗೆ ಹೋದ್ರು. ಅಂತಹ ವೀರರೆಲ್ಲ ಹೋದ್ರು ಅಂತ ಹೇಳಿದ್ರೆ ಕೆಲಸ ಮುಂದುವರಿತಾ ಇರಲಿಲ್ಲ. ಮತ್ತೊಂದು ವಿಷಯವನ್ನ ನಾನು ನಿಮಗೆ ಮಕ್ಕಳಿಗೆ ಹೇಳಬೇಕು ಅಂತ ಇದ್ದೆ. ಈಗ ವೆಬ್ ಸೀರೀಸು ಎಲ್ಲ ತುಂಬಾ ಪಾಪ್ಯುಲರ್ ಆಗಿದೆ. ಏನು
ಆನ್ಲೈನ್ ಗೇಮ್ಸು ಅವೆಲ್ಲ ನಮಗೆ ಗೊತ್ತಿಲ್ಲ, ಬಟ್ ಈಗಿನ ಮಕ್ಕಳಲ್ಲಿ ಮೊಬೈಲಲ್ಲಿ ಇವೆಲ್ಲ ತುಂಬ ಜಾಸ್ತಿ ಇದೆ. ವೆಬ್ ಸೀರೀಸ್ ಅಲ್ಲೂ ಕೆಲಸಕ್ಕೆ ಬಾರದಂತಹ ಸಾಕಷ್ಟು ವೆಬ್ ಸೀರೀಸ್ಗಳನ್ನು ಕೂಡ ಇಂದಿನ ಮಕ್ಕಳು, ಯುವಕ ಯುವತಿಯರು ನೋಡ್ತಾ ಇರೋದನ್ನ ನೋಡಬಹುದಾಗಿದೆ. ಆದ್ರೆ ಹಂಗೂ ನಿಮ್ಗೆ ಏನಾದ್ರು ನೋಡ್ಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ, ಈ ಚಾಪೇಕರ್ ಬ್ರದರ್ಸ್ ಹೇಳಿದ್ನಲ್ಲ, ದಾಮೋದರ, ಬಾಲಕೃಷ್ಣ ಮತ್ತು ವಾಸುದೇವ ಅವರ ಕುರಿತಾದಂತಹ ವೆಬ್ ಸೀರೀಸ್ ಅನ್ನ ZEE5 ಅಲ್ಲಿ ಗೋಂಡ್ಯಾ ಆಲೇರೆ ಅಂತ ಹೇಳಿ ಮರಾಠಿಯಲ್ಲಿ ಮಾಡಿದ್ದಾರೆ. ಗೋಂಡ್ಯಾ ಆಲೇರೆ ಅಂತ ಹೇಳಿದ್ರೆ ಆ ರ್ಯಾಂಡ್ ಇದಾನಲ್ಲ, ಅವನು ಬರ್ತಾ ಇದ್ದಾನೆ ಅಂತ ಒಂದು ಸೂಚನೆನ ಕೊಡ್ಲಿಕ್ಕೆ ಒಂದು ಟ್ಯಾಗ್ ವರ್ಡ್, ಒಂದು ಸೀಕ್ರೆಟ್ ಕೋಡ್ ಇತ್ತಂತೆ. ಆ ಹೆಸರಿನಲ್ಲಿ ವೆಬ್ ಸೀರೀಸ್ ಮಾಡಿದ್ದಾರೆ. ಮತ್ತು ನಮ್ಮ ಕಾಲದಲ್ಲಿ ಯುಗಾಂತರ ಅಂತ ಹೇಳಿ ಅದು ಫುಲ್ ಕ್ರಾಂತಿಕಾರಿಗಳ ಕುರಿತಾದಂತಹ ಒಂದು ಸೀರಿಯಲ್ ಆಗಿತ್ತು. ನೋಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ಒಂದು ಪ್ರೇರೇಪಣೆ ಸಿಗುವಂತಹ ಒಂದು ಅಂಶಗಳನ್ನ ನೋಡಿ, ಇದರಿಂದ ನೀವು ಮುಂದೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ಬಹುದಾಗಿದೆ. ಹಾಗಾಗಿ ಈಗ ನಿಮ್ಗೆ ನಾನು ಹೇಳ್ಬೇಕಾಗಿದ್ದಿಷ್ಟೇ, ಈ ಕ್ರಾಂತಿಕಾರಿ ಚಟುವಟಿಕೆಗಳನ್ನೆಲ್ಲ ನೀವು ಮಾಡಿದ್ರೆ, ಈಗ ಭೂಪೇಂದ್ರನಾಥ ದತ್ತನೇ ಹೇಳಿದ್ನಲ್ಲ, ಸ್ವಾಮಿ ವಿವೇಕಾನಂದರ ಸಹೋದರ, ಅವರನ್ನು ಕೂಡ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ ತಕ್ಷಣ ಅವರು ನಡೆಸ್ತಿದ್ದಂತಹ ಪತ್ರಿಕೆಗಳ ಮೂಲಕ ಜಾಗೃತಿ ಉಂಟಾಗ್ತಾ ಇತ್ತು. ಅದು ನಿಂತು ಹೋದ್ರೆ ಬ್ರಿಟಿಷರ ಕೆಲಸ ಸುಗಮ ಆಯಿತು. ಹಂಗಾಗಿ ಎಲ್ಲ ಇವುಗಳು ಅಂಡರ್ ಗ್ರೌಂಡ್ ಆಕ್ಟಿವಿಟೀಸ್, ಭೂಗತ ಚಳುವಳಿಗಳು ಅಂತ ಕೂಡ ನಾವು ಇವುಗಳನ್ನ ಕರಿಬಹುದಾಗಿದೆ.